Good evening, everybody. Myself, Soumya Hegde. Today, I am discussing about synthetic fibers and plastics MCQ question. Okay. So, ನಾನು ಏನ್ ಮಾಡ್ತೀನಿ ಇವತ್ತು ಸಿಂಥೆಟಿಕ್ ಫೈಬರ್ಸ್ ಮತ್ತೆ ಪ್ಲಾಸ್ಟಿಕ್ MCQ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಓಕೆ. ಸೊ ಈ ಸಿಂಥೆಟಿಕ್ ಫೈಬರ್ ಮತ್ತೆ ಪ್ಲಾಸ್ಟಿಕ್ ಅಂದ್ರೆ ಏನು ಅನ್ನೋದನ್ನ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೆ ಅಲ್ವಾ. ಸೊ ಇದರ ಮೇಲೆ ಈಗ NMMS ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಆ ಕ್ವಶನ್ ಗಳನ್ನ ಈಗ ನೋಡ್ಕೊಂಡು ಹೋಗೋಣ. ಓಕೆ. ಸೊ 1 by 1 ನಾನು ಕ್ವಶನ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಓಕೆ. ಸೊ ನಿನ್ನೆ ಒಬ್ರು ಕ್ವಶನ್ ಕೇಳಿದ್ರು, ಮ್ಯಾಮ್ ಹೌ ಟು ಫೈಂಡ್ ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ. ಓಕೆ, ನಾನಿವತ್ತು 2 ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಈ ಸನ್ಮಾರ್ಗ ಕ್ಲಾಸಸ್ ಅಲ್ಲಿ ಒಂದು ಸಿಂಥೆಟಿಕ್ ಫೈಬರ್ ಮತ್ತೆ ಪ್ಲಾಸ್ಟಿಕ್ MCQs ಅನ್ನ ಬಿಡಿಸ್ತೀನಿ. ಮೀನ್ ವೈಲ್ ನಾನು ಏನ್ ಮಾಡ್ತೀನಿ, ಕಂಬಷನ್ ಅನ್ನು ಒಂದು ಟಾಪಿಕ್ ಅನ್ನ, ಆ 2 ಟಾಪಿಕ್ ಅನ್ನ ಇವತ್ತು ಕವರ್ ಮಾಡ್ಕೊಳ್ತೀನಿ ನಾನು. ಓಕೆ. ಸೊ ಥ್ಯಾಂಕ್ ಯು ನಿಮ್ಮ ಇದಕ್ಕೆ, ಅಂದ್ರೆ ನೀವು ಕ್ವಶನ್ ಅನ್ನ ಕೇಳ್ತಿದ್ದೀರಾ. ಹಿಂಗೆ ನೀವು ಹೆಚ್ಚೆಚ್ಚು ಕ್ವಶನ್ ಅನ್ನ ಕೇಳಿದ್ರೆ ಅಥವಾ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ಕ್ಲಾಸ್ ಅಲ್ಲಿ ಜಾಸ್ತಿ ಆದ್ರೆ ನಮ್ಗೇನಾಗುತ್ತೆ, ನಮ್ಗೆ ಅರ್ಥ ಆಗುತ್ತೆ ನಿಮಗೆ ಏನು ಡೌಟ್ಸ್ ಇದಾವೆ ಅನ್ನೋದನ್ನ ನಾನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಓಕೆ. ಸೊ ಈ ಸಿಂಥೆಟಿಕ್ ಫೈಬರ್ ಮತ್ತೆ ಪ್ಲಾಸ್ಟಿಕ್ ಮೇಲೆ ನಾನು ಒಂದಷ್ಟು MCQs ಅನ್ನ ಬಿಡಿಸ್ಕೊಳ್ತೀನಿ. ಕಂಬಷನ್ ಪಾರ್ಟ್ ಗೆ ಬಂದಾಗ ನಾನು ಕ್ಯಾಲೋರಿಫಿಕ್ ವ್ಯಾಲ್ಯೂ ಬಗ್ಗೆ ಇನ್ನೊಂದ್ಸಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಎಕ್ಸಾಂಪಲ್, ಹೌ ಟು ಫೈಂಡ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಬಹುದು. ಆ ಕ್ವಶನ್ಸ್ ಅನ್ನ ಶೇರ್ ಮಾಡಿದ್ರೆ ನಾನು ಅದನ್ನ ಕ್ಲಾಸ್ ಮಾಡುವಾಗ ಸಾಲ್ವ್ ಮಾಡ್ತೀನಿ. ಓಕೆ. ಸೊ ನಿಮ್ಗೆ ಹೆಚ್ಚು ಹೆಚ್ಚು ಕ್ಲಾಸಸ್ ಅನ್ನ ನೋಡಿ. ಸನ್ಮಾರ್ಗ ಕ್ಲಾಸಸ್ ಅಲ್ಲಿ ನಿಮ್ಮ ಎಲ್ಲ ಸಬ್ಜೆಕ್ಟ್ ಗಳಿಗೂ ಏನಿದೆ, ನಿಮ್ಮ ಎಲ್ಲಾ ಸಬ್ಜೆಕ್ಟ್ ಗಳ ಮೇಲೂ ನಾವು ವಿಡಿಯೋಸ್ ಅನ್ನ ಮಾಡ್ತಾ ಇದೀವಿ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದೀವಿ. ಸೊ ಪ್ಲೀಸ್ ಲೈಕ್ ಅವರ್ ಕ್ಲಾಸಸ್ ಇಫ್ ಯು ಲೈಕ್. ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕ್ಲಾಸ್ ಅಲ್ಲಿ ಅದನ್ನ ನೀವು ಲೈವ್ ಚಾಟ್ ಅಲ್ಲೂ ಹಾಕಿಡಿ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕಿಡಿ. ನಾವು ಅದಕ್ಕೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಓಕೆ. ಸೊ ಲೆಟ್ ಅಸ್ ಗೆಟ್ ಇನ್. ಓಕೆ. ಡ್ಯಾಶ್ ಇಸ್ ನೌನ್ ಆಸ್ ಆರ್ಟಿಫಿಷಿಯಲ್ ಸಿಲ್ಕ್. ಯಾವುದನ್ನ ಕೃತಕ ರೇಷ್ಮೆ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಓಕೆ. ಯಾವುದನ್ನ ಕೃತಕ ರೇಷ್ಮೆ ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ಓಕೆ. ಸೊ ನಮ್ಮ ಹತ್ರ ಏನೇನಿದೆ ಹೇಳಿ. ರಯಾನ್, ನೈಲಾನ್, ಪಾಲಿಸ್ಟರ್, ನನ್ ಆಫ್ ದಿಸ್. ರಯಾನ್, ನೈಲಾನ್, ಪಾಲಿಸ್ಟರ್ ಮತ್ತೆ ನನ್ ಆಫ್ ದಿಸ್ ಅಂತ ಇಷ್ಟು ಆನ್ಸರ್ಗಳು ನಮಗಿದಾವೆ. ಓಕೆ. ಕೃತಕ ರೇಷ್ಮೆ ಯಾಕೆ ತಯಾರು ಮಾಡೋದು ಬಂತು ಅಂತ ಫಸ್ಟ್ ಯೋಚನೆ ಮಾಡೋಣ. ನಾರ್ಮಲ್ ರೇಷ್ಮೆಯನ್ನ ನಾವು ಹೇಗೆ ಮಾಡ್ತಿದ್ವಿ ಹೇಳಿ. ನಾರ್ಮಲ್ ರೇಷ್ಮೆಯನ್ನ ಹೇಗೆ ಉತ್ಪಾದನೆ ಮಾಡ್ತಿದ್ವಿ ಅಂದ್ರೆ ರೇಷ್ಮೆ ಹುಳುಗಳು ಅಲ್ವಾ, ಸಿಲ್ಕ್ ವೋಮ್ಸ್ ಇಂದ ಉತ್ಪಾದನೆ ಮಾಡ್ತಿದ್ವಿ. ಯಾವಾಗ ಎಷ್ಟು ಅದಕ್ಕೆ ಡಿಮ್ಯಾಂಡ್ ಬರ್ತಾ ಹೋಯ್ತೋ ಅಷ್ಟು ಸಪ್ಲೈ ಇಲ್ಲ ಅಲ್ವಾ. ಸೊ ಅಷ್ಟು ಸಪ್ಲೈ ಇಲ್ಲದ ಕಾರಣ ನಾವೇನ್ ಮಾಡಿದ್ವಿ, ಸಿಂಥೆಟಿಕ್ ಫೈಬರ್ ಗಳನ್ನ, ಫ್ಯಾಬ್ರಿಕ್ ಗಳನ್ನ ಹೆಚ್ಚು ಹೆಚ್ಚು ಪ್ರೊಡ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಿಂಥೆಟಿಕ್ ಫೈಬರ್ಸ್ ಲ್ಯಾಬೋರೇಟರಿಯಲ್ಲಿ ಉತ್ಪಾದನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಸಿಂಥೆಟಿಕ್ ಫೈಬರ್ ಅಲ್ಲಿ ಯಾವುದನ್ನ ನೀವು ಏನಂತ ಕರಿತೀರಿ, ಕೃತಕ ರೇಷ್ಮೆ ಅಂತ ಕರಿತೀರಿ ಅಂತ ಕೇಳಿದ್ದಾರೆ ಕ್ವಶನ್. ಅಲ್ವಾ. ಆರ್ಟಿಫಿಷಿಯಲ್ ಸಿಲ್ಕ್ ಅನ್ನ ಯಾವುದು ಅಂತ ಕರಿತೀರಾ ಅಂತ ಕೇಳಿದ್ದಾರೆ. ಅಲ್ವಾ. ಓಕೆ. ಯಾಕೆ ಅಂತ ಅದನ್ನು ಹೇಳೋಣ. ಓಕೆ. ಇಟ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಅದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಹೇಳಿ, ಸೆಲ್ಯುಲೋಸ್ ಇಂದ ಮಾಡಲ್ಪಟ್ಟಿದೆ. ಸೊ ರಯಾನ್ ಅನ್ನ ನಾವೇನಂತ ಕರಿತೀವಿ ಹೇಳಿ, ರಯಾನ್ ಅನ್ನ ಕೃತಕ ರೇಷ್ಮೆ ಅಂತ ಕರಿತೀವಿ ನಾವು. ಅರ್ಥ ಆಗ್ತಿದ್ಯಾ. ಸೊ ರಯಾನ್ ಅನ್ನ ಏನಂತ ಕರಿತೀರಾ ನೀವು, ಕೃತಕ ರೇಷ್ಮೆ ಅಂತ ಕರಿತೀರಾ. ಓಕೆ. ಮೈ ಆನ್ಸರ್ ಇಸ್ ಎ. ರಯಾನ್ ಅನ್ನ ಕೃತಕ ರೇಷ್ಮೆ ಅಂತ ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮೋಸ್ಟ್ ಪೋರ್ಟೆಂಟ್ ಸಿಂಥೆಟಿಕ್ ಫೈಬರ್. ಯಾವುದು ಇವುಗಳಲ್ಲಿ ಶಕ್ತಿಶಾಲಿಯಾದ ಸಿಂಥೆಟಿಕ್ ಫೈಬರ್ ಅಂತ ಕರೀತಾರೆ. ಓಕೆ. ಯಾವುದನ್ನ
ಅತ್ಯಂತ ಶಕ್ತಿಶಾಲಿಯಾದ ಸಿಂಥೆಟಿಕ್ ಫೈಬರ್ ಅಂತ ಕರೀತಾರೆ. ನನ್ನ ಆಪ್ಷನ್ ಯಾವ್ದಿದೆ? ರಯಾನ್, ನೈಲಾನ್, ಪಾಲಿಸ್ಟರ್, ನನ್ ಆಫ್ ದಿಸ್. ರಯಾನು, ನೈಲಾನು, ಪಾಲಿಸ್ಟರ್ ಮತ್ತೆ ಯಾವುದು ಅಲ್ಲ ಅಂತ. ಇಷ್ಟರಲ್ಲಿ ಯಾವುದನ್ನ ನಾವು ಸಿಂಥೆಟಿಕ್ ಫೈಬರ್ ಅಲ್ಲಿ ಇರೋದ್ರಲ್ಲಿ ಯಾವುದು ಸ್ಟ್ರಾಂಗ್ ಇರುತ್ತೆ ಅಂತ ಕೇಳುತ್ತಾ ಇದೀವಿ ಅಲ್ವಾ? ಓಕೆ, ಸೊ ನೋಡಿ, ಈಗ ರಯಾನ್ ಅನ್ನ ಇದು ಸಿಂಥೆಟಿಕ್ ಸಿಲ್ಕ್ ಅಂತ ಕರಿತೀವಿ, ಆರ್ಟಿಫಿಷಿಯಲ್ ಸಿಲ್ಕ್. ಪಾಲಿಸ್ಟರ್ ಏನ್ ಹೇಳಿ? ಇಟ್ ಈಸ್ ಮೇಡ್ ಅಪ್ ಆಫ್ ಈಸ್ಟರ್, ಅಂದ್ರೆ ಇದು ಫೈಬರ್ ಅಲ್ಲಿ ಬರಲ್ಲ, ಇದು ಪ್ಲಾಸ್ಟಿಕ್ಸ್ ಅಲ್ಲಿ ಬರುತ್ತೆ. ಸೊ ನಮ್ಮ ಆನ್ಸರ್ ಯಾವ್ದು ಹೇಳಿ? ಬಿ. ನೈಲಾನ್ ಇದೆಯಲ್ಲ, ಇದು ತುಂಬಾ ಪವರ್ಫುಲ್ ಸಿಂಥೆಟಿಕ್ ಫೈಬರ್. ಬೇಗ ಇದು ತುಂಡಾಗೋದಿಲ್ಲ, ಬೇಗ ರಿಯಾಕ್ಟ್ ಮಾಡೋದಿಲ್ಲ. ಹಂಗಾಗಿ ಇದನ್ನ ಏನಂತ ಕರಿತೀವಿ ನಾವು? ಸಿಂಥೆಟಿಕ್ ಫೈಬರ್ಸ್ ಅಂತ ಕರಿತೀವಿ. ಅತ್ಯಂತ ಪೊಟೆಂಟ್ ಆಗಿರುವಂತ, ಶಕ್ತಿಶಾಲಿಯಾಗಿರುವಂತ ಸಿಂಥೆಟಿಕ್ ಫೈಬರ್ ಅಂತ ನಾವು ಯಾವ್ದನ್ನ ಕರಿತೀವಿ? ನೈಲಾನ್ ಅನ್ನ ಕರಿತೀವಿ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಮೇಡ್ ಫ್ರಮ್ ವುಡ್ ಪಲ್ಪ್? ಈ ಕೆಳಗಿನಲ್ಲಿ ಯಾವುದು ಮರದ ತಿರುಳಿನಿಂದ ತಯಾರಿಸಲ್ಪಟ್ಟಿದೆ ಅಂತ? ರಯಾನ್, ನೈಲಾನ್, ಪಾಲಿಸ್ಟರ್, ನನ್ ಆಫ್ ದಿಸ್. ಓಕೆ, ಇವುಗಳಲ್ಲಿ ಯಾವುದನ್ನ ನಾವು ಅತ್ಯಂತ ಯಾವ್ದ್ರಿಂದ ಹೇಳಿ ಮರದ ತೊಗಟೆ, ತಿರುಳಿನಿಂದ ಮಾಡ್ತಿದೀವಿ. ಇವನ್ ದೋ ಇಟ್ ಈಸ್ ಸಿಂಥೆಟಿಕ್ ಫೈಬರ್, ಬಟ್ ಇಟ್ ಈಸ್ ಮೇಡ್ ಅಪ್ ಆಫ್ ರಾ ಮೆಟೀರಿಯಲ್ ಲೈಕ್ ವುಡ್ ಪಲ್ಪ್ ಅಲ್ವಾ? ಸೊ ಯಾವ್ದ್ರಿಂದ ಮೇಡಪ್ ಆಗಿದೆ ಅಂತ ನಮ್ಮ ಆಪ್ಷನ್ ಯಾವ್ಯಾವುದು? ರಯಾನ್ ಹೌದು, ನೈಲಾನ್ ಹೌದು, ಪಾಲಿಸ್ಟರ್ ಹೌದು, ಯಾವುದು ಅಲ್ಲ ಅಂತ ಹೇಳ್ತಿದೆ. ಸೊ ನೋಡಿ, ಈ ನೈಲಾನ್ ಇದೆಯಲ್ಲ, ಇಟ್ ಈಸ್ ಮೇಡಪ್ ಆಫ್ ಏನು? ಸೆಲ್ಯುಲೋಸ್ ಅಲ್ವಾ? ಸೊ ರಯಾನ್ ಅಲ್ಲಿ ಏನಾಗುತ್ತೆ? ರಾ ಮಟೀರಿಯಲ್ ಯಾವ್ದು ಇರುತ್ತೆ ಹೇಳಿ? ವುಡ್ ಪಲ್ಪ್ ಇರುತ್ತೆ. ಆ ವುಡ್ ಪಲ್ಪ್ ಅಲ್ಲಿ ಇರುವಂತ, ನಿಮ್ಗೆ ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ? ರಯಾನ್ ಸಿಂಪ್ಲಿಫೈಡ್ ಪ್ರೊಸೀಜರ್ ಅಂತ ನಾವು ನಮ್ದು ಪ್ರೊಸೀಜರ್ ಅನ್ನ ಕನ್ಸಿಡರ್ ಮಾಡಿದೀನಿ, ಅಂದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ. ಓಕೆ, ಸೊ ರಾ ಮಟೀರಿಯಲ್ ಲೈಕ್ ಸೆಲ್ಯುಲೋಸ್ ಅನ್ನ ತಗೊಂಡು ಅದರ ಪಲ್ಪ್ ಅನ್ನ ತೆಗೆದ್ರು. ಇಲ್ಲಿ ನೋಡಿ, ಈ ಸೆಲ್ಯುಲೋಸ್ ಹಿಂಗಿದೆ, ಕಾಣಿಸ್ತಿದ್ಯಾ ನಿಮ್ಗೆ ಇಮೇಜ್ ಅಲ್ಲಿ? ಸೊ ಇದನ್ನ ಏನ್ ಮಾಡ್ತೀರಾ ನೀವು? ಡಿಸಾಲ್ಯೂಷನ್ ಮಾಡಿ ಇದನ್ನ ಏನ್ ಮಾಡ್ತೀರಾ? ಆ ಬಂದಿರೋದನ್ನ ರಯಾನ್ ಫೈಬರ್ ಅನ್ನ ಉತ್ಪತ್ತಿ ಮಾಡ್ತೀರಾ. ಓಕೆ, ಈ ಪ್ರಾಸೆಸ್ ಅಲ್ಲಿ ನಮಗೆ ಫ್ಯಾಬ್ರಿಕ್ ಸಿಗುತ್ತೆ. ಏನು ಸೆಲ್ಯುಲೋಸ್ ಇದೆ ಅದನ್ನ ನಾವು ಒಂದು ದಾರವಾಗಿ ಮಾಡ್ಕೊಳ್ತೀವಿ, ರಯಾನ್ ದಾರವಾಗಿ ಮಾಡ್ಕೊಳ್ತೀವಿ. ಓಕೆ, ಮೈ ಆನ್ಸರ್ ಈಸ್ ರಯಾನ್, ದಟ್ ಈಸ್ ಎ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ ಟು ಆಬ್ಟೈನ್ ದ ನೈಲಾನ್? ಈಗ ರಯಾನ್ ಅನ್ನ ಯಾವ್ದ್ರಿಂದ ಪಡಿತೀವಿ ಅಂತ ಇತ್ತು, ಅದೇ ತರ ಕ್ವಶನ್ ಏನ್ ಕೇಳ್ತಿದೀವಿ? ನೈಲಾನ್ ಅನ್ನ ಪಡೆಯಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ ಅಂತ ಕೇಳ್ತಿದೀವಿ. ಓಕೆ, ಏರ್, ಕೋಲ್, ವಾಟರ್, ಆಲ್ ಆಫ್ ದ ಅಬೋವ್. ಗಾಳಿ, ಕಲ್ಲಿದ್ದಲು, ನೀರು, ಈ ಮೇಲಿನ ಎಲ್ಲವೂ. ಇಷ್ಟರಲ್ಲಿ ಯಾವುದನ್ನ ನಾವು ಏನ್ ಮಾಡ್ತೀವಿ ಹೇಳಿ? ನೈಲಾನ್ ಅನ್ನ ಮಾಡಕ್ಕೆ ಯೂಸ್ ಮಾಡ್ತೀವಿ ಅಂತ. ಓಕೆ, ಸೊ ನಾವು ನೈಲಾನ್ ಅನ್ನ ಯಾವ ತರ ಪಡ್ಕೊಳ್ತೀವಿ ಅನ್ನೋದನ್ನ ಫಸ್ಟ್ ನಾವು ನೋಡೋಣ. ಓಕೆ, ಸೊ ನೈಲಾನ್ ಅನ್ನ ನಾವು ಯಾವ್ದ್ರಿಂದ ಪಡ್ಕೊಳ್ತೀವಿ ನೋಡಿ, ಕಾಣಿಸ್ತಿದೆ ಅಲ್ವಾ ಚಿತ್ರದಲ್ಲಿ? ಸೊ ಈ ಕೋಲ್ ಮತ್ತೆ ರಾ ಮಟೀರಿಯಲ್ ಅನ್ನ ತಗೊಂಡು ದೇ ಆರ್ ಕುಕಿಂಗ್ ಕೋಲ್ ಟಾರ್ ಎಕ್ಸ್ಟ್ರಾಕ್ಷನ್ ಅಲ್ವಾ? ಅಲ್ಲಿ ಬೆನ್ಸಿನ್ ಇಂಟರ್ಮೀಡಿಯೇಟ್ ಅನ್ನ ಇಟ್ಕೊಂಡು ಅಡಾಪಿಕ್ ಆಸಿಡ್ ಅನ್ನ ಬಳಸಿ ನಾವ್ ಏನ್ ಮಾಡ್ತೀವಿ? ಅದನ್ನ ಡ್ರಾ ಮಾಡಿ ನೈಲಾನ್ ಅನ್ನ ಪಡ್ಕೊಳ್ತೀವಿ. ಚಿತ್ರದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಸೊ ನೈಲಾನ್ ಅನ್ನ ಪಡ್ಕೊಳಕ್ಕೆ ನಾವ್ ಏನನ್ನ ಯೂಸ್ ಮಾಡ್ತಿದೀವಿ ಹೇಳಿ? ಕೋಲ್ ಅನ್ನ ಯೂಸ್ ಮಾಡ್ತಿದೀವಿ. ಕೋಲ್ ಅನ್ನ ಯೂಸ್ ಮಾಡ್ತಿದೀವಿ, ಕಲ್ಲಿದ್ದಲನ್ನ ಬಳಸ್ತಿದೀವಿ. ಸೊ ಮೈ ಆಪ್ಷನ್ ಇಸ್ ಬಿ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಾಸ್ಡ್ ಬೈ ಪ್ಲಾಸ್ಟಿಕ್ ಬರ್ನಿಂಗ್? ಪ್ಲಾಸ್ಟಿಕ್ ಸುಡುವುದರಿಂದ ಈ ಕೆಳಗಿನವುಗಳಲ್ಲಿ ಯಾವುದು ಉಂಟಾಗುತ್ತದೆ? ಎ ವಾಟರ್ ಪೊಲ್ಯೂಷನ್, ಬಿ ಸೌಂಡ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಆಲ್ ಆಫ್ ದ ಅಬೋವ್. ಓಕೆ, ಪ್ಲಾಸ್ಟಿಕ್ ಸುಡುವುದರಿಂದ ಏನ್ ಆಗುತ್ತೆ ಅಂತ ಕೇಳಿದಾರಲ್ಲಿ, ಈ ಯಾವ ಮಾಲಿನ್ಯ ಉಂಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ
ಪ್ಲಾಸ್ಟಿಕ್ ಸುಡುವುದರಿಂದ ಏನಾಗುತ್ತೆ ಹೇಳಿ? ಜಲಮಾಲಿನ್ಯ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಅಥವಾ ಈ ಮೇಲಿನ ಎಲ್ಲವೂ ಅಂತ. ಸೊ ನಿಮ್ಗೆ ಏರ್ ಪೊಲ್ಯೂಷನ್ ಹೆಂಗ್ ಆಗುತ್ತೆ ಅಂತ ನಾನು ಈ ಚಿತ್ರದಲ್ಲಿ ಒಂದು ಬ್ರೀಫ್ ಆಗಿ ಕೊಟ್ಟಿದ್ದೀನಿ. ಯಾವ್ಯಾವ್ದ್ರಿಂದ ಆಗುತ್ತೆ? ಎನ್ವಿರಾನ್ಮೆಂಟ್ ಇಂದ ಆಗುತ್ತೆ, ಈಗ ಕಾಡ್ಗಿಚ್ಚುಗಳಿಂದ ಆಗುತ್ತೆ, ವೋಲ್ಕೆನೋದಿಂದ ಆಗುತ್ತೆ, ಇಂಡಸ್ಟ್ರಿಯಿಂದ ಆಗುತ್ತೆ, ಅಲ್ಲ ಮರ ಕಡಿಯೋದ್ರಿಂದ ಆಗುತ್ತೆ. ಇವೆಲ್ಲದ್ರಿಂದನೂ ಏರ್ ಪೊಲ್ಯೂಷನ್ ಆಗುತ್ತೆ. ಸೊ ಪ್ಲಾಸ್ಟಿಕ್ ಅನ್ನ ಸುಡೋದ್ರಿಂದನೂ ಏನಾಗುತ್ತೆ ಹೇಳಿ? ಏರ್ ಪೊಲ್ಯೂಷನ್ ಆಗುತ್ತೆ. ಯಾಕೆಂದ್ರೆ ಪ್ಲಾಸ್ಟಿಕ್ ಹೊರಸೂಸುವಂತಹ ಹೊಗೆ ಇದೆಯಲ್ಲ, ಇದು ಗಾಳಿಯ ಜೊತೆಗೆ ಮಿಕ್ಸ್ ಆಗಿ ಏನಾಗುತ್ತೆ ಹೇಳಿ? ಪೊಲ್ಯೂಷನ್ ಉಂಟಾಗುತ್ತೆ. ಸೌಂಡ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆಗೋದಿಲ್ಲ. ಪ್ಲಾಸ್ಟಿಕ್ ಸುಡೋದ್ರಿಂದ ಏನಾಗುತ್ತೆ ಹೇಳಿ? ಓನ್ಲಿ ಏರ್ ಪೊಲ್ಯೂಷನ್ ವಿಲ್ ಹ್ಯಾಪನ್. ಓಕೆ, ದಟ್ ಈಸ್ ಸಿ ಏರ್ ಪೊಲ್ಯೂಷನ್. ಓಕೆ, choose a biodegradable substance. ಓಕೆ, ಚೂಸ್ ಅ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸ್ ಯಾವುದು ಅಂತ. ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್, PVC, ನನ್ ಆಫ್ ದ ಎಬೋವ್. ಓಕೆ, ಸೊ ಥರ್ಮೋಪ್ಲಾಸ್ಟಿಕ್ ಯಾವುದು ಜೈವಿಕವಾಗಿ ವಿಘಟಿಸುವಂತಹ ವಸ್ತುವನ್ನ ಆರಿಸಿ ಅಂತ ಕೇಳಿದ್ದಾರೆ. ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸ್. ಸೊ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸ್ ಅಂದ್ರೆ ಏನು ಅಂತ ನೋಡೋಣ. ಈಗ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ? ಈಗ ಎಲೆ ಇದೆ, ಬಾಳೆಹಣ್ಣಿನ ಸಿಪ್ಪೆ ಇದೆ, ಸ್ಪೂನ್ಗಳಿದಾವೆ, ಕವರ್ಗಳಿದಾವೆ. ಯಾವಾಗ ಇದನ್ನ ನೀವು ಮಣ್ಣಿನಲ್ಲಿ ಹಾಕ್ತಿರೋ ಅಥವಾ ಅದು ಮಣ್ಣಿನ ಜೊತೆ ಸೇರುತ್ತೋ ಅವಾಗ ಅದು ತುಂಡು ತುಂಡಾಗಿ ವಿಘಟನೆಗೊಳ್ಳುತ್ತದೆ. ಓಕೆ, ಸೊ ತುಂಡು ತುಂಡಾಗಿ ವಿಘಟನೆಗೊಂಡು ಏನಾಗುತ್ತದೆ ಹೇಳಿ? ಆ ಒಂದು ಭೂಮಿಯಲ್ಲಿ ಅದು ಸೇರ್ಕೊಳ್ಳುತ್ತೆ. ನ್ಯಾಚುರಲ್ ಸೈಕಲ್ಗೆ ಒಳಪಟ್ಟು ಏನು ಬಯೋಡಿಗ್ರೇಡೇಬಲ್ ಬ್ಯಾಕ್ಟೀರಿಯಾಗಳಿರ್ತಾವಲ್ಲ, ಅವು ತುಂಡು ತುಂಡಾಗಿ ಕತ್ತರಿಸಿ ಅದನ್ನ ಮಣ್ಣಿನ ಜೊತೆ ಸೇರ್ಕೊಬಿಡುತ್ತೆ. ಅದೇ ಪ್ಲಾಸ್ಟಿಕ್ ಅನ್ನ ಇಟ್ಟಾಗ ನಿಮ್ಗೆ ಅದು ಮಣ್ಣಿನ ಜೊತೆ ಸೇರೋದೇ ಇಲ್ಲ. ಎಷ್ಟೇ ವರ್ಷ ಆದ್ಮೇಲೆ ಮತ್ತೆ ಊತ್ರೆ ನಿಮ್ಗೆ ಪ್ಲಾಸ್ಟಿಕ್ ಕಾಣಿಸುತ್ತೆ. ಹಂಗೆ ಅಂತಹ ವಸ್ತುಗಳನ್ನ ನಾನ್ ಬಯೋಡಿಗ್ರೇಡೇಬಲ್ ಅಂತ ಕರಿತೀವಿ. ಬಯೋಡಿಗ್ರೇಡೇಬಲ್ ಯಾವ್ದಾಗಿರುತ್ತೆ ಹೇಳಿ? they went through a degradation, decomposition and return to earth. ಏನಾಗುತ್ತೆ ಹೇಳಿ? ಡಿಕಂಪೋಸಿಷನ್ ಆಗಿ ಏನಾಗುತ್ತೆ? ಡಿಸೋಸಿಯೇಟ್ ಆಗುತ್ತೆ ಅಂತ, ಒಂದು ಅರ್ಥಕ್ಕೆ ಮತ್ತೆ ವಾಪಸ್ ಹೋಗುತ್ತೆ ಅದು. ಅಂದ್ರೆ ಮಣ್ಣಿನ ಜೊತೆ ಸೇರ್ಕೊಳ್ಳುತ್ತೆ ಅಂತ. ಸೊ ಇರೋದ್ರಲ್ಲಿ ಯಾವ್ದು ಅಂತ ನೋಡಿ. ಥರ್ಮೋಪ್ಲಾಸ್ಟಿಕ್ ಹೌದಾ? ಥರ್ಮೋಸೆಟ್ಟಿಂಗ್ ಹೌದಾ? PVC ಹೌದಾ? ನನ್ ಆಫ್ ದ ಎಬೋವ್. ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್, PVC ಪೈಪ್, ಈ ಮೇಲಿನ ಯಾವುದು ಅಲ್ಲ. ಇದರಲ್ಲಿ ಯಾವುದು ಅಂತ ನೋಡಿ. ಓಕೆ, ಸೊ ಇಲ್ಲಿ ನೋಡಿ. ಓಕೆ, ಸೊ ಇವೆಲ್ಲವೂ ಏನು? ಪ್ಲಾಸ್ಟಿಕ್ ನ ವಿಧಗಳು ಇವೆಲ್ಲ. ಸೊ ನನ್ ಆಫ್ ದ ಅಬೋವ್ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ನನ್ ಆಫ್ ದ ಅಬೋವ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್, ವೈ ಡು ವಿ ಯೂಸ್ ಪ್ಲಾಸ್ಟಿಕ್ ಕಂಟೈನರ್ ಫಾರ್ ಸ್ಟೋರಿಂಗ್ ಫುಡ್? ನಾವು ಪ್ಲಾಸ್ಟಿಕ್ ಕಂಟೈನರ್ ಗಳನ್ನ ಆಹಾರ ಸಂಗ್ರಹಣೆಯಲ್ಲಿ ಯಾಕೆ ಬಳಸುತ್ತೇವೆ ಅಂತ. ದೇ ಆರ್ ಸ್ಟ್ರಾಂಗ್, ದೇ ಆರ್ ಡ್ಯೂರೇಬಲ್, ದೇ ಆರ್ ಲೈಟ್ ಇನ್ ವೇಟ್, ಆಲ್ ಆಫ್ ದ ಅಬೋವ್. ಅವು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ, ತೂಕ ಹಗುರವಾಗಿರುತ್ತದೆ, ಮೇಲಿನ ಎಲ್ಲವೂ ಅಂತ. ಓಕೆ, ಸೊ ನಾವು ಪ್ಲಾಸ್ಟಿಕ್ ಕಂಟೈನರ್ ಗಳನ್ನ ಹೆಚ್ಚೆಚ್ಚಾಗಿ ಬಳಸ್ತಿದೀವಲ್ವಾ ಆಹಾರವನ್ನ ಸಂಗ್ರಹಿಸಿಡಲು. ಈಗಂತೂ ಸ್ವಿಗ್ಗಿ, ಝೊಮ್ಯಾಟೊ ಕಾಲ. ಸೊ ಇವಾಗ ಏನ್ ಮಾಡ್ತಾರೆ? ದೊಡ್ಡ ದೊಡ್ಡ ಕಂಟೈನರ್ ಗಳಲ್ಲಿ ಫುಡ್ ಅನ್ನು ತಗೊಂಡ್ಬಂದು ನಿಮ್ಗೆ ಡೆಲಿವರಿ ಮಾಡ್ತಿರ್ತಾರಲ್ವಾ. ಸೊ ಪ್ಲಾಸ್ಟಿಕ್ ಅನ್ನೇ ಯಾಕೆ ಬಳಸ್ತೀವಿ ಅಂತ. ಯಾಕೆಂದ್ರೆ ಒಂದು, ಅದು ಲೋ ಕಾಸ್ಟ್ ಎಲ್ಲಕ್ಕಿಂತ, ಮತ್ತೆ ಈಸಿ ಆಗಿ ಅದನ್ನ ಏನ್ ಮಾಡ್ಬೋದು ಹೇಳಿ? ಪ್ರೊಡಕ್ಷನ್ ಏನಿದೆ ಪ್ಲಾಸ್ಟಿಕ್ದು ಚೆನ್ನಾಗಿದೆ. ಸೊ ಹೀಗೆಲ್ಲ ಇರೋದ್ರ ಜೊತೆಗೆ ಅದಕ್ಕೆ ಇನ್ನೊಂದಿಷ್ಟು ಕ್ವಾಲಿಟಿ ಇದೆ. ದೇ ಆರ್ ಸ್ಟ್ರಾಂಗ್, ಹೀಟ್ ರೆಸಿಸ್ಟೆಂಟ್ ಅಲ್ವಾ? ಬಿಸಿಯನ್ನ ತಡ್ಕೊಳ್ಳುತ್ತೆ. ಆಮೇಲೆ ದೇ ಆರ್ ನಾನ್ ರಿಯಾಕ್ಟಿವ್ ಇಲ್ಲ, ಲೆಸ್ ರಿಯಾಕ್ಟಿವ್ ಇದೆ. ದೇ ಆರ್ ಡ್ಯೂರೇಬಲ್, ಬಾಳಿಕೆ ಬರುತ್ತೆ. ಮತ್ತೆ ಲೈಟ್ ವೇಟ್ ಆಗಿರುತ್ತೆ. ನಾವು ನೋಡಿದೀವಲ್ವಾ ಸ್ವಿಗ್ಗಿ, ಝೊಮ್ಯಾಟೊದಿಂದ ಬರುವಂತಹ ಪ್ಲಾಸ್ಟಿಕ್ ಡಬ್ಬಗಳು ತುಂಬಾ ಹಗುರವಾಗಿರ್ತವೆ. ಸೊ ಹಾಗಾಗಿ ಏನು? ಪ್ಲಾಸ್ಟಿಕ್ ಕಂಟೈನರ್ ನ ಬಳಸ್ಕೊಂಡು ಹೋಗ್ತೀವಿ. ಸೊ ಆನ್ಸರ್ ಏನು? ಆಲ್ ಆಫ್ ದ ಅಬೋವ್, ಮೇಲಿನ ಎಲ್ಲವೂ. ಓಕೆ, ವೈ ಆರ್ ಅಪ್ಲಿಕೇಶನ್ ಆಫ್ ಪ್ಲಾಸ್ಟಿಕ್ ಇನ್ ದ ಮೆಡಿಕಲ್ ಇಂಡಸ್ಟ್ರಿ? ಸ್ಟಿಚಿಂಗ್ ವೂಂಡ್, ಮ್ಯಾನುಫ್ಯಾಕ್ಚರಿಂಗ್ ಗ್ಲೌಸ್, ಪ್ಯಾಕಿಂಗ್ ಟ್ಯಾಬ್ಲೆಟ್, ಆಲ್ ಆಫ್ ದ ಅಬೋವ್. ಓಕೆ, ವೈದ್ಯಕೀಯ ಉದ್ಯಮಗಳಲ್ಲಿ ಪ್ಲಾಸ್ಟಿಕ್ ಅನ್ವಯಗಳು ಏಕೆ ಹೆಚ್ಚುತ್ತಿವೆ ಅಂತ. ಗಾಯ ಹೊಲಿಯಲು, ಕೈಗವಸು ತಯಾರಿಸಲು,
ಮಾತ್ರೆಗಳನ್ನ ಪ್ಯಾಕ್ ಮಾಡಲು ಈ ಮೇಲಿನ ಎಲ್ಲವು ಅಂತ ನೋಡಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಚಿತ್ರದಲ್ಲಿ? ಇಲ್ಲಿ ಗ್ಲೂಕೋಸ್ ಅನ್ನ ಕೊಡುವಂತ ಒಂದು ಇದಿರ್ಬೋದು, ಬ್ಯಾಗ್ಸ್ ಇರ್ಬೋದು, ಗ್ಲೌಸ್ ಇರಬಹುದು, ಇಲ್ಲಿ ನೋಡಿ ಇಂಜೆಕ್ಷನ್ ಇರಬಹುದು, ಟ್ಯಾಬ್ಲೆಟ್ ಇರಬಹುದು. ಓಕೆ, ಈ ತರ ಒಂದು ಬಾಕ್ಸ್ ಗಳು ಇರಬಹುದು, ಟ್ಯಾಬ್ಲೆಟಿನ ಸಣ್ಣ ಬುಕ್ ಇರಬಹುದು, ಅಥವಾ ನಾವು ನೋಡುವಂತಹ ಸ್ಪೆಕ್ಟ್ರೋಸ್ಕೋಪ್ ಇರಬಹುದು, ಡ್ರಗ್ಸ್ ಇರಬಹುದು. ಎಲ್ಲವೂ ದೇ ಆರ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್. ಓಕೆ, ಸೊ ಈ ಮೇಲಿನ ಎಲ್ಲವೂ. ಓಕೆ, ಆಲ್ ಆಫ್ ದ ಅಬೌವ್ ಆನ್ಸರ್. ಸರಿನಾ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಸಿಂಥೆಟಿಕ್ ಫೈಬರ್? ಈ ಕೆಳಗಿನವುಗಳಲ್ಲಿ ಯಾವುದು ಸಂಶ್ಲೇಷಿತ ನಾರು ಅಂತ ಕೇಳಿದ್ದಾರೆ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂಶ್ಲೇಷಿತ ನಾರು ಅಂತ ಕ್ವಶನ್ ಕೇಳಿದ್ದಾರೆ ನಮ್ಗೆ. ಒಂದು ಜೂಟ್, ಸೆಣಬು, ನೈಲಾನ್, ಓಕೆ, ವೂಲ್, ಉಣ್ಣೆ, ನನ್ ಆಫ್ ದ ಅಬೌವ್, ಮೇಲಿನ ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಸಿಂಥೆಟಿಕ್ ಫೈಬರ್? ಸಿಂಥೆಟಿಕ್ ಫೈಬರ್ ಅಂದ್ರೆ ಏನು? ಇಲ್ಲಿ ಟರ್ಮ್ ಕಾಣಿಸ್ತಿದೆ ಅಲ್ವಾ ನಿಮ್ಗೆ? ಸಿಂಥೆಟಿಕ್ ಫೈಬರ್, ಸಂಶ್ಲೇಷಿತ ನಾರು ಅಂತ ಕರಿತೀವಿ. ಸೊ ಇದರಲ್ಲಿ ಸಂಶ್ಲೇಷಿತ ನಾರು ಅಂದ್ರೆ ಯಾವುದು ಅಂತ ನೋಡೋಣ. ಸೊ ಸಂಶ್ಲೇಷಿತ ನಾರು ಅಂದ್ರೆ ಯಾವುದನ್ನ ನಾವು ನ್ಯಾಚುರಲ್ ಆಗಿ ನಮ್ಗೆ ಸಿಗಲ್ವೋ, ಯಾವುದನ್ನ ನಾವು ಲ್ಯಾಬೋರೇಟರಿಯಲ್ಲಿ ಹುಡುಕಿ ತಗೊಳ್ತಿದೀವೋ ಅದನ್ನ ನಾವು ಸಂಶ್ಲೇಷಿತ ನಾರು ಅಂತ ಕರಿತೀವಿ. ಸೊ ಸೆಣಬನ್ನ ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ? ಬೆಳಿತೀವಿ. ಹುಲ್ಲನ್ನ ಏನ್ ಮಾಡ್ತೀವಿ ಹೇಳಿ? ನಾವು ಪ್ರಾಣಿಯಿಂದ ಅಲ್ವಾ, ಕುರಿಯಿಂದ ಉಣ್ಣೆಯನ್ನ ತಗೋತೀವಿ. ಇನ್ನೊಂದು ನೈಲಾನ್, ಇದನ್ನ ನಾವು ಸಂಶ್ಲೇಷಿತ ನಾರು. ಇನ್ನೊಂದು ಯಾವ್ದು ಹೇಳಿ? ಈ ಮೇಲಿನ ಯಾವುದು ಅಲ್ಲ ಅಂತಿದ್ದಾರೆ. ಇಲ್ಲ, ಯಾವ್ದೋ ಒಂದಂತೂ ಇದೆ ಅಲ್ವಾ? ಸೊ ಯಾವ್ದು ಹೇಳಿ? ನೈಲಾನ್ ತುಂಬಾ ಮೋಸ್ಟ್ ಪೋಟೆಂಟ್ ಸಿಂಥೆಟಿಕ್ ಫೈಬರ್ ಇದು. ಇದನ್ನ ನಾವು ಏನ್ ಮಾಡ್ತೀವಿ? ಕೋಲಿಂದ ಆಪ್ಟೇನ್ ಮಾಡ್ಕೊಳ್ತೀವಿ. ಸಂಶ್ಲೇಷಿತ ನಾರು, ಕೋಲನ್ನ ಯೂಸ್ ಮಾಡಿ ನಾವು ಆಪ್ಟೇನ್ ಮಾಡ್ಕೊಳ್ತೀವಿ ಅದನ್ನ. ಓಕೆ, ನೆಕ್ಸ್ಟ್, ಡ್ಯಾಶ್ ಈಸ್ ಯೂಸ್ಡ್ ಟು ಮ್ಯಾನುಫ್ಯಾಕ್ಚರ್ ಆಫ್ ರಯಾನ್. ರಯಾನ್ ಅನ್ನ ತಯಾರಿಸಲು ಯಾವುದನ್ನ ಬಳಸಲಾಗುತ್ತದೆ? ವೂಲ್, ವುಡ್ ಪಲ್ಪ್, ಸಿಲ್ಕ್, ನನ್ ಆಫ್ ದ ಅಬೌವ್. ಉಣ್ಣೆ, ಮರದ ತಿರುಳು, ರೇಷ್ಮೆ, ಮೇಲಿನ ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ಸೊ ರಯಾನ್ ಅನ್ನ ತಯಾರಿಸಲು ವುಡ್ ಪಲ್ಪ್ ಸೋರ್ಸ್, ಅದನ್ನ ಕೆಮಿಕಲಿ ಟ್ರೀಟ್ ಮಾಡಿ ರಯಾನ್ ಫೈಬರ್ ಸಿಗುತ್ತೆ. ಅದನ್ನ ಸ್ಪಿನ್ನಿಂಗ್ ಮಾಡ್ತೀವಿ ನಾವು ಹಾಕಿ. ಈ ಚರಕ, ಕೈಮಗ್ಗ ಅಂತ ಇರ್ತಿತ್ತಲ್ವ, ಹಿಂಗೆ ಎಳ್ದು ಎಳ್ದು, ಅದೇ ತರ ಒಂದು ಏನಿರುತ್ತೆ ಹೇಳಿ? ಒಂದು ಮಷಿನ್ ಇರುತ್ತೆ. ಸೊ ಅದರಲ್ಲಿ ನಾವು ಸ್ಪಿನ್ನಿಂಗ್ ಅನ್ನ ಮಾಡಿ ಅದರಿಂದ ದಾರದ ಎಳೆಗಳನ್ನ ತೆಗಿತೀವಿ. ಸೊ ಆ ದಾರದ ಎಳೆನೆ ರಯಾನ್ ಆಗಿರುತ್ತೆ. ಆ ದಾರದ ಎಳೆಯನ್ನ ಸುತ್ಕೊಳ್ತೀವಿ ನಾವು. ಓಕೆ, ಸೊ ಈ ದಾರದ ಎಳೆ ಏನ್ ಮಾಡುತ್ತೆ? ರಯಾನ್ ಆಗಿ ಕನ್ವರ್ಟ್ ಆಗಿರೋದಾಗಿರುತ್ತೆ. ಸೊ ಯಾವ್ದ್ರಿಂದ ಬಂತದು? ಮರದ ತಿರುಳಿನಿಂದ ದಾರದ ಎಳೆ ಆಯ್ತು. ಸೊ ವುಡ್ ಪಲ್ಪ್ ಈಸ್ ಮೈ ಆನ್ಸರ್. ಓಕೆ, ನೆಕ್ಸ್ಟ್, ಹೌ ಈಸ್ ಕಾಟನ್ ಕಂಪ್ಯಾರಬಲ್ ಟು ಆರ್ಟಿಫಿಷಿಯಲ್ ಸಿಲ್ಕ್? ಯಾವುದಕ್ಕೆ ಹತ್ತಿ ಕೃತಕ ರೇಷ್ಮೆಗೆ ಹೋಲಿಸಬಹುದು? ದೇ ಆರ್ ಸೆಲ್ಯುಲೋಸ್ ಪಾಲಿಮರ್, ದೇ ಮೆಲ್ಟ್ ಆನ್ ಹೀಟಿಂಗ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದ ಎಬೌವ್. ಯಾವ್ದಾಗಿರುತ್ತೆ? ಅವು ಸೆಲ್ಯುಲೋಸ್ ಪಾಲಿಮರ್ಗಳಾಗಿವೆ, ಅವು ಬಿಸಿ ಮಾಡಿದಾಗ ಕರಗುತ್ತವೆ. ಎ ಅಂಡ್ ಬಿ, ಮೇಲಿನ ಯಾವುದು ಅಲ್ಲ ಅಂತ. ಓಕೆ, ಸೊ ಮೇಲಿನ ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ದೇ ಆರ್ ಸೆಲ್ಯುಲೋಸ್ ಪಾಲಿಮರ್. ಅದಕ್ಕೆ ಏನಾಗಿರುತ್ತೆ ಹೇಳಿ? ದೇ ಆರ್ ಸಾಫ್ಟ್ ಇನ್ ನೇಚರ್. ಎರಡೂ ಕಡೆನೂ ಏನ್ ಮಾಡ್ತಾರೆ? ಅದರ ದಾರಗಳನ್ನು ತೆಕ್ಕೊಳ್ತಾರೆ. ಸೆಲ್ಯುಲೋಸ್ ಫೈಬರ್ ಅನ್ನ ಪ್ರಿಪೇರ್ ಮಾಡಿರ್ತಾರೆ. ಸೊ ಹಾಗಾಗಿ ಅದಕ್ಕೆ ಎರಡಕ್ಕೂ ಕಂಪ್ಯಾಟಿಬಿಲಿಟಿ ಏನಿದೆ ಹೇಳಿ? ದೇ ಆರ್ ಪಾಲಿಮರ್ಸ್, ಸೆಲ್ಯುಲೋಸ್ ಪಾಲಿಮರ್ಸ್. ಮೈ ಆನ್ಸರ್ ಇಸ್ ಎ. Polycoat is synthesized by combining dash and dash. Okay, the name itself indicate ಅಲ್ವಾ? ಪಾಲಿಕೋಟ್ ಅಲ್ಲಿ ಪಾಲಿ ಅನ್ನೋದೊಂದಿದೆ, ಕೋಟ್ ಅಂತ ಇದೆ. ಸೊ ಪಾಲಿಕೋಟ್ ಅಂದ್ರೆ ಏನ್ ಹೇಳಿ? ಇಟ್ ಈಸ್ ಟೈಪ್ ಆಫ್ ಫೈಬರ್ ಅಲ್ವಾ? ಸೊ ಪಾಲಿಮರ್ ಅಂದ್ರೆ ಏನ್ ಹೇಳಿ? ಇಟ್ ಈಸ್ ದ ಚೈನ್ ಆಫ್ ಮೋನೋಮರ್ಸ್. ಮಲ್ಟಿಪಲ್ ಮೋನೋಮರ್ಸ್ ಇದ್ರೆ ಅದನ್ನ ನಾವು ಪಾಲಿಮರ್ಸ್ ಅಂತ ಕರಿತೀವಿ. ಸೊ ಪಾಲಿಕಾಟ್ ಅನ್ನು ಡ್ಯಾಶ್ ಮತ್ತು ಡ್ಯಾಶ್ ಅನ್ನು ಸಂಯೋಜಿಸುವ ಮೂಲಕ ಸಂಶ್ಲೇಷಿತನಾಗುತ್ತದೆ. ಸೊ ಆರ್ಟಿಫಿಷಿಯಲ್ ಸಿಂಥೆಟಿಕ್, ಈಗ ಕಾಟನ್ ಬ್ಲೆಂಡ್ ಡ್ರೆಸ್ಗಳು ಅಂತೆಲ್ಲ ಬರ್ತಾವಲ್ವಾ? ಸೊ ಏನಾಗುತ್ತೆ? ಪಾಲಿಕೋಟ್ ಇಸ್ ಸಿಂಥೆಸೈಸ್ಡ್ ಬೈ ಕಂಬೈನಿಂಗ್ ಡ್ಯಾಶ್ ಅಂಡ್ ಡ್ಯಾಶ್. ಸೊ ಪಾಲಿಮರ್ ಮತ್ತೆ ಕಾಟನ್ ಗಳನ್ನ ಎರಡನ್ನೂ ಏನ್ ಮಾಡ್ಬೇಕು? ನಾನು ಎರಡನ್ನೂ ಸಂಯೋಜಿಸುವ ಮೂಲಕ
ಏನ್ ಮಾಡ್ಬೇಕು, ನನಗೆ ಪಾಲಿಕಾಟ್ ಸಿಗುತ್ತೆ. ಯಾವ್ಯಾವ್ದು? ಪಾಲಿಮರ್ ಅಂಡ್ ಕಾಟನ್, ಪಾಲಿಸ್ಟರ್ ಕಾಟನ್, ಪಾಲಿಗಾನ್ ಕಾಟನ್, ನನ್ ಆಫ್ ದ ಅಬೋವ್ ಅಂತ ಇದೆ ಅಲ್ವಾ. ಸೊ ಈ ಚಿತ್ರದಲ್ಲಿ ನೋಡಿ, ಇಲ್ಲಿ ನ್ಯಾಚುರಲ್ ಫೈಬರ್ ಮತ್ತೆ ಸಿಂಥೆಟಿಕ್ ಪಾಲಿಸ್ಟರ್ ಇವು ಎರಡನ್ನ ಕೂಡಿಸಿದಾಗ ದೇ ಆರ್ ಬ್ಲೆಂಡೆಡ್. ಸೊ ಇದರಿಂದ ಏನ್ ಸಿಗುತ್ತೆ ನಮ್ಗೆ? ಪಾಲಿಕಾಟ್ ಸಿಗುತ್ತೆ. ಓಕೆ, ಪಾಲಿಕಾಟ್ ಸಿಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್? ಸೊ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಅಂದ್ರೆ ಏನಾಗಿರುತ್ತೆ ಹೇಳಿ? ಒನ್ಸ್ ಇಟ್ ಈಸ್ ಸೆಡ್, ಕರಗಿಸಿದ್ರೆ ಮತ್ತೆ ಮೂಲ ರೂಪಕ್ಕೆ ಅದು ಬರೋದೇ ಇಲ್ಲ. ಈಗ ಕೆಲವು ಪ್ಲಾಸ್ಟಿಕ್, ಈಗ ನಮ್ಮ ಹತ್ರ ಇರುವಂತಹ ಪ್ಲಾಸ್ಟಿಕ್ ಪಾಲಿಥಿನ್ ಬ್ಯಾಗ್ಗಳೆಲ್ಲ ಕರಗಿಸಿದ್ರೆ ಇನ್ನೊಂದು ರೂಪಕ್ಕೆ ಅದನ್ನ ಕನ್ವರ್ಟ್ ಮಾಡಬಹುದು. ಬಟ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಗಳಲ್ಲಿ ಏನ್ ಹೇಳಿ? ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಗಳಲ್ಲಿ ಅದರ ಮೂಲ ರೂಪಕ್ಕೆ ನಾವು ಹೋಗಕ್ಕೆ ಆಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅದು ಹಂಗೆ ಇರುತ್ತೆ. ಈಗ ನೋಡಿ, ನಾವು ಒಂದು ಪ್ಲೇಟ್ ಅನ್ನ ತಗೊಂಡ್ವಿ ಅಥವಾ ಒಂದು ಟೆಲಿಫೋನ್ ಅನ್ನ ತಗೊಂಡ್ವಿ. ಓಕೆ, ನಾವು ಒಂದು ರೆಸಿನ್ಸ್ ಅನ್ನ ತಗೊಂಡ್ವಿ, ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಇವೆಲ್ಲವೂ ಏನಾಗ್ತವೆ ಹೇಳಿ? ದೇ ಆರ್ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಸ್. ಒನ್ಸ್ ಇಟ್ ಈಸ್ ಸೆಟ್, ಯು ಕೆನಾಟ್ ಏನ್ ಹೇಳಿ ಕನ್ವರ್ಟ್ ಇನ್ ಟು ಅದರ್ ಫಾರ್ಮ್, ಅನದರ್ ಫಾರ್ಮಿಗೆ ಕನ್ವರ್ಟ್ ಮಾಡಕ್ ಆಗಲ್ಲ. ಒಂದ್ಸಲ ಒಂದು ಟೆಂಪರೇಚರ್ಲಿ ಸೆಟ್ ಮಾಡಿದ್ಮೇಲೆ ಇಟ್ ಈಸ್ ಸೆಟ್. ಓಕೆ, ಸೊ ಸಿಲಿಕಾನ್, ವಲ್ಕನೈಸ್ಡ್ ರಬ್ಬರ್, ಪಾಲಿಸ್ಟರ್, ಆಲ್ ದ ಅಬೋವ್ ಅಂತ ಇದೆ. ಸೊ ಆಲ್ ದ ಅಬೋವ್ ಇಸ್ ಮೈ ಆನ್ಸರ್. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ ಟು ಮೇಕ್ ಹ್ಯಾಂಡಲ್ಸ್ ಆಫ್ ಯುಟೆನ್ಸಿಲ್ಸ್? ಸೊ ಕುಕ್ಕರ್ಗಳಲ್ಲಿ, ನಾನ್ ಸ್ಟಿಕ್ ತವಾಗಳಲ್ಲೆಲ್ಲ ನೋಡಿರ್ತೀರ, ಪಾತ್ರೆಯ ಹಿಡಿಕೆಯನ್ನ ತಯಾರಿಸಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ? ಪಾಲಿವಿನೈಲ್ ಕ್ಲೋರೈಡ್, ಬೆಕಲೈಟ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದ ಎಬೋವ್ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಪಾತ್ರೆಯನ್ನ ಬಳಸ್ತೀವಲ್ಲ, ಈಗ ಕುಕ್ಕರ್ ಅಲ್ಲಿ ಬ್ಲಾಕ್ ಕಲರ್ ಹಿಡಿಕೆ ಇರುತ್ತೆ, ಅಥವಾ ನೀವೊಂದು ನಾನ್ ಸ್ಟಿಕ್ ತವಾ ಹಿಡ್ಕೊಂಡ್ರೆ ಅದಕ್ಕೊಂದು ಬ್ಲಾಕ್ ಕಲರ್ ಹಿಡಿಕೆ ಇರುತ್ತೆ. ಇದೆಲ್ಲ ಯಾವುದರಿಂದ ಮೇಡಪ್ ಆಫ್ ಆಗಿದೆ ಅಂತ, ಈ ಹೇಗೆ ಇದನ್ನ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಆಪ್ಷನ್ಸ್ ಆರ್ ಪಾಲಿವಿನೈಲ್ ಕ್ಲೋರೈಡ್, ಬೆಕಲೈಟ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದ ಅಬೋವ್. ಸೊ ಯೂಶುವಲಿ ಬೆಕಲೈಟ್ ಅನ್ನ ಬಳಸಿ ನಾವೇನ್ ಮಾಡ್ತೀವಿ? ಪಾತ್ರೆ ಹಿಡಿಕೆಗಳನ್ನ ತಯಾರಿಸ್ತೀವಿ. ಓಕೆ, ಸೊ ಬೆಕಲೈಟ್ ಇಸ್ ಒನ್ ಆಫ್ ದ ಪವರ್ಫುಲ್ ಏನೋ ಟೈಪ್ ಆಫ್ ಪ್ಲಾಸ್ಟಿಕ್. ಏನ್ ಮಾಡುತ್ತೆ? ಹೀಟ್ ರೆಸಿಸ್ಟೆಂಟ್. ಇದು ಹೀಟ್ ಅನ್ನ ತನ್ನ ಮೂಲಕ ಹರಿಯಕ್ಕೆ ಬಿಡಲ್ಲ. ಸೊ ಕುಕ್ಕರ್ಲಿ ಯಾಕೆ ಬಳಸ್ತೀವಿ ಹೇಳಿ? ನಾವ್ ಯಾವಾಗ ಕುಕ್ಕರ್ ನ ಮೇಲ್ಗಡೆಯಿಂದ ಒಲೆಯಿಂದ ಇಳಿಸ್ಬೇಕಲ್ವಾ, ಸೊ ಅವಾಗ ನಮ್ಗೆ ಅದು ಹೀಟ್ ಆಗ್ಬಾರ್ದು, ಅಥವಾ ನಾವು ಹ್ಯಾಂಡಲ್ ಅನ್ನು ಹಿಡ್ಕೊಳಕ್ ಆಗ್ಬೇಕು. ಹಂಗಾಗಿ ಏನ್ ಮಾಡ್ತೀವಿ? ಪಾತ್ರೆ ಹಿಡಿಕೆಗಳನ್ನ ಮಾಡಕ್ಕೆ ಬೆಕಲೈಟ್ ಗಳನ್ನ ಬಳಸ್ತೀವಿ. ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿರ್ಬೋದು ಅದು. ಓಕೆ, ನೆಕ್ಸ್ಟ್, PET is the abbreviation of ಅಂತ. ಓಕೆ, ಸೊ PET ಅಂದ್ರೆ ಏನು ಅಂತ? ಪಾಲಿಥಿನ್ ಟೆರಪ್ಟಾಯ್ಡ್, ಪಾಲಿಥಿನ್ ಟೆರಪಿನಾಯ್ಡ್, ಪಾಲಿಥಿನ್ ಟೆರಪ್ಲೇಟ್ ಅಂತ ಹೇಳಿದ್ದಾರೆ. ಸೊ ನೋಡಿ, PET ಇದರ ಫುಲ್ ಫಾರ್ಮ್ ಏನು ಅಂತ? ಪಾಲಿ ಇಥಿಲೀನ್ ಟೆರಪ್ತಲೇಟ್ ಅಂತ. ಇನ್ನು ಟೆರಪ್ತಲೇಟ್, ಮೈ ಆನ್ಸರ್ ಈಸ್ ಡಿ, ಪಾಲಿಥಿನ್ ಟೆರಪ್ತಲೇಟ್. ಓಕೆ, as this is the type of plastic. ಓಕೆ, ಇಟ್ ಕ್ಯಾನ್ refers to ಏನ್ ಹೇಗಿರುತ್ತೆ? ವೈಡ್ಲಿ ಯೂಸ್ಡ್ ಇನ್ ದ ಬಾಟಲ್ಸ್, ಪ್ಯಾಕಿಂಗ್ ಅಲ್ಲಿ ಎಲ್ಲ ಪೆಟ್ ಅನ್ನ ಯೂಸ್ ಮಾಡ್ತೀವಿ, ಪೆಟ್ ಅಂತ ಹೇಳ್ತೀವಿ. ಪಾಲಿಇಥೈಲಿನ್ ಟೆರಪ್ಲೇಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅದನ್ನ. ಓಕೆ, PVC ಇಸ್ ದ ಅಬ್ರಿವೇಶನ್ ಆಫ್, ಇದೆಲ್ಲರಿಗೂ ಗೊತ್ತಿರುತ್ತೆ. ಸೊ PVC ಅನ್ನ ಎಲ್ಲಿ ಬಳಸ್ತೀವಿ ಹೇಳಿ? ಯೂಶುವಲಿ ಪೈಪ್ ಅನ್ನ ತಯಾರು ಮಾಡಕ್ಕೆ ನಾವು PVC ಅನ್ನ ಬಳಸ್ತೀವಿ. PVC ಪೈಪ್ಗಳು ಅಂತ ಹೇಳ್ತೀವಲ್ವಾ. ಸೊ PVC ಇಸ್ ದ ಅಬ್ರಿವೇಶನ್ ಫಾರ್ ಅಂತ ಕೇಳಿದ್ದಾರೆ. ಏನಾಗಿರುತ್ತೆ ಅಂತ? ಸೊ ಏನಾಗಿರುತ್ತೆ PVC ಅಂದ್ರೆ? ಸೊ PVC ಅಂದ್ರೇನು?
ಪಾಲಿವಿನೈಲ್ ಕ್ಲೋರೈಡ್ ಅಲ್ವಾ? ಸೊ ಮೈ ಆನ್ಸರ್ ಈಸ್ ಬಿ. ಪಾಲಿವಿನೈಲ್ ಕ್ಲೋರೈಡ್ ಓಕೆ. ಪಾಲಾಕ್ಸಿ ವಿನೈಲ್ ಕ್ಲೋರೈಡ್ ಈ ಮೇಲಿನ ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ನಮ್ಗದ್ರ ಆನ್ಸರ್ ಗೊತ್ತು, ದಟ್ ಈಸ್ ಪಾಲಿವಿನೈಲ್ ಕ್ಲೋರೈಡ್. ಓಕೆ. ನೆಕ್ಸ್ಟ್, ರಯಾನ್ ಶೋಸ್ ದ ಪ್ರಾಪರ್ಟೀಸ್ ಸಿಮಿಲರ್ ಟು ಅಂತ ಕೇಳಿದ್ದಾರೆ. ರಯಾನ್ ಯಾವುದಕ್ಕೆ ಹೋಲುವ ಗುಣಲಕ್ಷಣಗಳನ್ನ ಸಾರಿ ತೋರಿಸುತ್ತದೆ ಅಂತ ಕೇಳಿದ್ದಾರೆ. ಜೂಟ್, ಕಾಟನ್, ಸಿಲ್ಕ್, ನನ್ ಆಫ್ ದ ಎಬೋ ಅಂತ ಕೇಳಿದ್ದಾರೆ. ಓಕೆ. Okay. Rayon shows the property similar to jute, cotton, silk, none of the above ಅಂತ ಕೇಳಿದ್ದಾರೆ. ಸೊ ರಯಾನ್ ಯಾವುದು ಅಂತ ಹೇಳಿದೀವಿ ಹೇಳಿ, ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀವಿ. ಸಿಲ್ಕಿನ ತರ ಇರುವಂತದ್ದೇ ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಫೇಮಸ್ ಆಗಿರೋದು ಯಾವುದು? ರಯಾನ್ ಅಲ್ವಾ? ಸೊ ರಯಾನ್ ಬಟ್ಟೆಗಳು ಸಿಲ್ಕಿನ ತರಾನೇ ಅದನ್ನೇ ಮಿಮಿಕ್ ಮಾಡುವಂತಹ ಬಟ್ಟೆಗಳು ಅಂತ. ಸೊ ಮೈ ಆನ್ಸರ್ ಈಸ್ ಸಿಲ್ಕ್, ರೇಷ್ಮೆ. ಓಕೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಥರ್ಮೋಪ್ಲಾಸ್ಟಿಕ್ ಅಂತ ಕೇಳಿದ್ದಾರೆ. ಪಾಲಿಥಿನ್, ಟೆಫ್ಲಾನ್, ಪಾಲಿವಿನೈಲ್ ಕ್ಲೋರೈಡ್, ಆಲ್ ಆಫ್ ದ ಎಬೋವ್. ಓಕೆ. ಸೊ ಇವುಗಳಲ್ಲಿ ಯಾವುದು ಥರ್ಮೋಪ್ಲಾಸ್ಟಿಕ್ ಅಂತ ಕೇಳಿದ್ದಾರೆ ಅಲ್ವಾ? ಸೊ ಯಾವುದು ಅಂತ ನೋಡೋಣ. ಯಾವ್ಯಾವ್ದಿದೆ ನಮ್ಮ ಹತ್ರ? ಓಕೆ. ಒಂದು ಪಾಲಿಥಿನ್, ಟೆಫ್ಲಾನ್, ಪಾಲಿವಿನೈಲ್ ಕ್ಲೋರೈಡ್, ಆಲ್ ಆಫ್ ದ ಎಬೋವ್. ಪಾಲಿವಿನೈಲ್ ಕ್ಲೋರೈಡ್ ಹೌದು, ಟೆಫ್ಲಾನ್ ಹೌದು, ಪಾಲಿಥಿನ್ ಹೌದು. ಸೊ ಮೈ ಆನ್ಸರ್ ಇಸ್ ಆಲ್ ಆಫ್ ದ ಎಬೋವ್ ಆಗಿರುತ್ತೆ. ಓಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪೆಟ್ರೋಲಿಯಂ ಪ್ರಾಡಕ್ಟ್? ಇವು ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಂ ಉತ್ಪನ್ನವಲ್ಲ ಅಂತ ಕೇಳಿದ್ದಾರೆ ನಮ್ಗೆ. ಓಕೆ. ಕ್ವಶನ್ ಅನ್ನು ಏನ್ ಕೇಳಿದ್ದಾರೆ? ಈ ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಂ ಉತ್ಪನ್ನವಲ್ಲ ಅಂತ. ಒಂದು ಸೀಮೆಎಣ್ಣೆ, ಗ್ಯಾಸೋಲಿನ್, LPG, ಜೇನುನೊಣ. ಓಕೆ. ಸೊ ಕೆರೋಸಿನ್, ಗ್ಯಾಸೋಲಿನ್, LPG, ಬೀಸ್ ವ್ಯಾಕ್ಸ್ ಅಂತ ಕೇಳಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳ್ತಿದ್ದಾರೆ ಅವರು. ಸೊ ಪೆಟ್ರೋಲಿಯಂ ಯಾವಾಗ ಬರುತ್ತಲ್ಲ, ಪೆಟ್ರೋಲಿಯಂ ಒಂದೇ ಬರೋದಿಲ್ಲ, ಅದರ ಉಪ ಉತ್ಪನ್ನಗಳು ಏನಾಗ್ತಾ ಇರ್ತವೆ, ಬರ್ತಾ ಇರ್ತವೆ. ಸೊ ಆ ಉಪ ಉತ್ಪನ್ನಗಳು ಯಾವ್ದು ಅಲ್ಲ ಅಂತ ಅವ್ರು ಕೇಳ್ತಿರೋ ಕ್ವಶನ್. ಸೊ ಇಲ್ಲಿ ನೋಡಿ, ನಮ್ಮ ಆನ್ಸರ್ ಡಿ ಅಲ್ಲಿ ನೋಡಿ, ಈ ಆನ್ಸರ್ ಡಿ ಅಲ್ಲಿ ಜೇನುಮೇಣ ಅಂತ. ಸೊ ಜೇನುಮೇಣ ಬೇಸಿಕಲಿ ಯಾವುದರಿಂದ ಉತ್ಪತ್ತಿ ಆಗಿರುತ್ತೆ ಹೇಳಿ? ಬೀಸ್ ಇಂದ. ಜೇನಿನಿಂದ ಜೇನುಮೇಣ ಬರುತ್ತಲ್ವಾ, ವ್ಯಾಕ್ಸ್ ಉತ್ಪಾದನೆ ಆಗಿರುತ್ತೆ. ಇದಕ್ಕೆ ಪೆಟ್ರೋಲ್ಗೆ ಯಾವುದು ಸಂಬಂಧವೇ ಇಲ್ಲ. ಸೊ ಹಂಗಾಗಿ ಜೇನುಮೇಣ ಅಂತ. ಓಕೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಕ್ಲೀನ್ ಫ್ಯೂಯಲ್ ರೆಕಮೆಂಡೆಡ್ ಫಾರ್ ಬಸ್? ಬಸ್ಸುಗಳಿಗೆ ಶಿಫಾರಸು ಮಾಡಲಾದ ಶುದ್ಧ ಇಂಧನ ಯಾವುದು ಅಂತ ಕೇಳಿದ್ದಾರೆ. ಓಕೆ. ಡೀಸೆಲ್, ಪೆಟ್ರೋಲ್, CNG, ಕೋಲ್ ಗ್ಯಾಸ್. ಡೀಸೆಲ್, ಪೆಟ್ರೋಲು, CNG ಮತ್ತೆ ಕಲ್ಲಿದ್ದಲಿನ ಅನಿಲ ಅಂತ. ಸೊ ಇವುಗಳಲ್ಲಿ ಯಾವುದನ್ನ ಬಸ್ಸುಗಳಿಗೆ ಶಿಫಾರಸು ಮಾಡಲಾಗಿದೆ? ಈಗ ಯೂಶ್ವಲಿ ಯಾವ್ದನ್ನ ಯೂಸ್ ಮಾಡ್ತಿದೀವಿ ಹೇಳಿ ನಾವು? ಡೀಸೆಲ್ ಗಳನ್ನ ಬಸ್ಸುಗಳಿಗೆ ಯೂಸ್ ಮಾಡ್ತಾ ಇದೀವಿ. ಅದು ಏನ್ ಮಾಡ್ತಿದೆ ನಮಗೆ? ಅದರಲ್ಲಿ ಏನು ಹೊಗೆ ಎಮಿಟ್ ಆಗ್ತಿದೆಯಲ್ಲ, ಹೊಗೆ ಏನು ಎಮಿಷನ್ ಆಗ್ತಿದೆ. ಸೊ ಆ ಎಮಿಷನ್ ಇಂದ ಏನಾಗ್ತಿದೆ, ಪರಿಸರ ಮಾಲಿನ್ಯ ಉಂಟಾಗ್ತಿದೆ. ಸೊ ಅದರ ಬದಲಿಗೆ ನಾವು ಯಾವುದನ್ನ ಬಳಸಬಹುದು ಇಂಧನವಾಗಿ ಅಂತ ರೆಕಮೆಂಡ್ ಆಗಿದೆ ಅಂತ ಕೇಳ್ತಿದೆ. ಸೊ ನೋಡಿ, ಡೀಸೆಲ್ ಇರೋಂಗೆ ಪೆಟ್ರೋಲ್ ಕೂಡ ಹೌದು, ಕಲ್ಲಿದ್ದಲು ಹೌದು, ಎಲ್ಲ ಒಂದೇ ಕೆಟಗರಿ. ಅವು ಎಲ್ಲವೂ ಏನ್ ಮಾಡ್ತವೆ, ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಹಾಗಾಗಿ CNG ಏನಿದೆಯಲ್ಲ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಕಾರ್ಗಳಿಗೆ, ಓಮಿನಿಗಳಿಗೆ, ಕೆಲವು ಆಟೋಗಳಿಗೆ ಎಲ್ಲ ಕಡೆ ಈ ತರ CNG ನ ಬಳಸ್ತಾರೆ. ಅದರಿಂದ ಏನಾಗೋದಿಲ್ಲ ಹೇಳಿ, ಶುದ್ಧ ಇಂಧನ ಅದು, ಅದರಿಂದ ನಮಗೆ ಮಾಲಿನ್ಯ ಉಂಟಾಗೋದಿಲ್ಲ. ಬಸ್ಸುಗಳಿಗೂ ಅದನ್ನೇ ಬಳಸಬೇಕು ಅಂತ ಶಿಫಾರಸು ಮಾಡಲಾಗಿದೆ. ಓಕೆ. ನೆಕ್ಸ್ಟ್. ಓಕೆ.
ಇದೇನಾಗಿತ್ತು ಸ್ಟೂಡೆಂಟ್ಸ್, ಇದು ನಿಮಗೆ ಸಿಂಥೆಟಿಕ್ ಫೈಬರ್ ಮತ್ತೆ ಪ್ಲಾಸ್ಟಿಕ್ಕಿನ ಮೇಲೆ ಒಂದಷ್ಟು ನಾನು NMMS ಹಿಂದಿನ ವರ್ಷದ ಕ್ವಶನ್ ಪೇಪರ್ನ ತಗೊಂಡು ಕ್ವಶನ್ಗಳನ್ನ ಸಾಲ್ವ್ ಮಾಡಿದೆ. ಓಕೆ, ನೆಕ್ಸ್ಟ್ ನಾವು ಕೋಲ್ಡ್ ಮತ್ತೆ ಕಂಬಷನ್ ಬಗ್ಗೆ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಓಕೆ, ನಿನ್ನೆನ ಕ್ಲಾಸ್ ಅಲ್ಲಿ ನಾನು ಕಂಬಷನ್ ಅನ್ನೋ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದ್ದೆ. ಸೊ ಯಾರ್ಯಾರು ನಮ್ಮ ಕ್ಲಾಸ್ ಸನ್ಮಾರ್ಗ ಕ್ಲಾಸಸ್ ಅನ್ನ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀರೋ ಅವರಿಗೆ ಗೊತ್ತು, ನಾನು ಕಂಬಷನ್ ಕ್ಲಾಸ್ ಅನ್ನ ಡಿಸ್ಕಸ್ ಮಾಡಿದ್ದೆ ಅಲ್ವಾ. ಸೊ ಅದರಲ್ಲಿ ಒಬ್ರು ಸ್ಟೂಡೆಂಟ್ಸ್ ಏನ್ ಕೇಳಿದ್ರು ಅಂದ್ರೆ, ಮ್ಯಾಮ್ ಹೌ ಟು ಫೈಂಡ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕೇಳಿದ್ರು. ಸೊ ಅದನ್ನ ಹೇಗೆ ಕಂಡುಹಿಡಿಯೋದು ಅಂತ ನನಗೊಂದು ಕ್ವಶನ್ ಬಂದಿದ್ರು. ಹೌ ಟು ಕ್ಯಾಲ್ಕುಲೇಟ್ ಅಂತ ಕೇಳಿದ್ರು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಂಗೊಂದು ಕ್ವಶನ್ ಬಂದಿತ್ತು. ಓಕೆ ಓಕೆ ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಕೇಳಿದ್ರಿ ನಂಗೊಂದು ಕ್ವಶನ್ ಅನ್ನ. ಓಕೆ, ಸೊ ಅದಕ್ಕೆ ನಾನು ಇವತ್ತು ಆನ್ಸರ್ ಮಾಡ್ತೀನಿ. ಓಕೆನಾ. ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ ಅದಕ್ಕಿಂತ ಮೊದಲು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದ್ರೆ ಡೆಫಿನೇಷನ್ ಏನು ಅಂತ ನೋಡೋಣ. ಓಕೆ, ಸೊ ಟೋಟಲ್ ಅಮೌಂಟ್ ಆಫ್ ಏನಾಗಿರುತ್ತೆ, ಟೋಟಲ್ ಅಮೌಂಟ್ ಆಫ್ heat energy released when specific amount of substance such as a fuel, food undergo ಕಂಪ್ಲೀಟ್ ಕಂಬಷನ್. ಓಕೆ, ಕಂಪ್ಲೀಟ್ ಕಂಬಷನ್ ಆದಾಗ ಸಮ್ ಸಬ್ಸ್ಟೆನ್ಸ್ ಅನ್ನ, ಸ್ಪೆಸಿಫಿಕ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅನ್ನ ಕಂಪ್ಲೀಟ್ ಕಂಬಷನ್ ಮಾಡಿದಾಗ ಎಷ್ಟು ಹೀಟ್ ಉತ್ಪಾದನೆ ಆಗುತ್ತೋ ಅದನ್ನ ನಾವೇನಂತ ಕರಿತೀವಿ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದ್ರೆ ಒಂದು ವಸ್ತುವಿನ ಕಂಬಷನ್ ರೇಟ್ ಅನ್ನ ಹೇಗೆ ಡಿಸೈಡ್ ಮಾಡ್ತೀರಾ ಅಂದ್ರೆ ಅದರ ಕ್ಯಾಲೋರಿಫಿಕ್ ವ್ಯಾಲ್ಯೂದಿಂದ ನೀವು ಡಿಸೈಡ್ ಮಾಡಬಹುದು ಅಂತ ಇದು ಹೇಳುತ್ತೆ. ಸೊ ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋದು ಅಂತ. ಓಕೆ, ಹಾಗಾದ್ರೆ ಫಾರ್ಮುಲಾ ಏನು ಅಂತ ನೋಡೋಣ. ಸೊ ಫಾರ್ಮುಲಾ ಏನು ಹೇಳುತ್ತೆ ಅಂದ್ರೆ, ಸಿ ವೆನ್ ಎನಿ ಸಬ್ಸ್ಟೆನ್ಸ್ ಕಂಪ್ಲೀಟ್ ಕಂಬಷನ್ ಆಗುತ್ತೆ, ಕಂಪ್ಲೀಟ್ ಕಂಬಷನ್ ಅಂಡ್ ಟೋಟಲ್ ಒಂದಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ವಾ. ಸೊ ಇಲ್ಲಿ ನೋಡಿ ಏನ್ ಹೇಳುತ್ತೆ ಫಾರ್ಮುಲಾ ಅಂದ್ರೆ, ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ is equals to heat produced divided by mass of fuel. Okay, so heat produced by mass of fuel. ಸೊ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಯ್ತು, ಎಷ್ಟು ಸಬ್ಸ್ಟೆನ್ಸ್ ಅನ್ನ ಯೂಸ್ ಮಾಡಿ, ಎಷ್ಟು ಫ್ಯೂಯಲ್ ಅನ್ನ ಕೊಟ್ರೆ ಅದರಿಂದ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಯ್ತು ಅನ್ನೋದ್ರ ಮೇಲೆ ನೀವು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾನು 1 kg ಕೋಲ್ ಅನ್ನ ತಗೊಂಡೆ ಅಂತ ಅನ್ಕೊಳ್ಳಿ, 1 kg ಕೋಲ್. ಸೊ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಏನಾಯ್ತು ಹೇಳಿ, ಆರ್ ಮಾಸ್ ಆಫ್ ಫ್ಯೂಯಲ್ ಎಷ್ಟು, 1 kg ಅಲ್ವಾ, ಡಿವೈಡೆಡ್ ಬೈ 1 kg ಕೋಲು ಪ್ರೊಡ್ಯೂಸಸ್ 25,000 ಜೌಲ್ಸ್ ಅನ್ನ ಉತ್ಪಾದನೆ ಮಾಡ್ತು ಅಂತ ಅನ್ಕೊಳ್ಳಿ. ಓಕೆ, ಅವಾಗ 25,000 ಜೌಲ್ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತು. ದೆನ್ ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇಸ್ 25,000 ಕಿಲೋ ಜೌಲ್ ಪರ್ kg. ಓಕೆ, 25,000 ಕಿಲೋ ಜೌಲ್ ಪರ್ ಏನು ಹೀಟ್ ಅಲ್ವಾ. ಸೊ ಕಿಲೋ ಜೌಲ್ ಪರ್ kg ಅಂತ ಅರ್ಥ ಆಗ್ತಿದ್ಯಾ. ಸೊ ದಿಸ್ ಈಸ್
ಅಬೌಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಕಂಬಷನ್ ಈಸ್ ಅ ಕೆಮಿಕಲ್ ಪ್ರೊಸೆಸ್ ಇನ್ ವಿಚ್ ಅ ಸಬ್ಸ್ಟೆನ್ಸ್ ರಿಯಾಕ್ಟ್ ವಿತ್. ದಹನ ಒಂದು ರಾಸಾಯನಿಕ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಒಂದು ವಸ್ತುವು ಆ ದಹಿಸುವಂತಹ ವಸ್ತುವು ಪ್ರತಿಕ್ರಿಯಿಸುತ್ತದೆ. ಯಾವುದರ ಜೊತೆಗೆ? ದಟ್ ಈಸ್ ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ನೈಟ್ರೋಜನ್. ದಹನ ಅಂತ ಆಗ್ಬೇಕು ಅಂದ್ರೆ ಅದರಲ್ಲಿ ಯಾವ ಅನಿಲ ಅಥವಾ ಯಾವ ಏರ್ ಅಥವಾ ಯಾವ ಗ್ಯಾಸ್ ರಿಯಾಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆ, ದಟ್ ಈಸ್ ಆಕ್ಸಿಜನ್ ಅಲ್ವಾ. ಆಕ್ಸಿಜನ್ ಯಾವ್ದಾದ್ರು ಒಂದು ವಸ್ತುವಿನ ಜೊತೆಗೆ ರಿಯಾಕ್ಟ್ ಮಾಡಿ ಏನನ್ನ ಕೊಡುತ್ತೆ? ನಮಗೆ ಒಂದು ವಸ್ತು ದಹಿಸುತ್ತದೆ, ವಸ್ತು ಪ್ರತಿಕ್ರಿಯಿಸುತ್ತದೆ ಅಂತ ಹೇಳುತ್ತೆ ಅಲ್ವಾ. ಓಕೆ, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್. ಯಾವುದು ದಹನಶೀಲ ವಸ್ತು? ನೀರು, ಗಾಜು, ಮರಳು, LPG. ವಾಟರ್, ಗ್ಲಾಸ್, ಸ್ಯಾಂಡ್, LPG. ಇವುಗಳಲ್ಲಿ ಯಾವುದು ದಹಿಸುವಂತಹ ವಸ್ತು ಅಂತ ಕೇಳಿದ್ದಾರೆ. ಬರ್ತಿದ್ಯಾ? ಸೊ ದಹಿಸುವಂತಹ ವಸ್ತು ಯಾವ್ದು ಇದರಲ್ಲಿ? ಮೈ ಆಪ್ಷನ್ ಈಸ್ ಡಿ, ದಟ್ ಈಸ್ LPG. ಓಕೆ, ಸೊ ವಿಚ್ ಪ್ರಾಡಕ್ಟ್ ಇಸ್ ಫಾರ್ಮ್ಡ್ ವೆನ್ ಕೋಲ್ ಬರ್ನ್ಸ್ ಇನ್ ಏರ್. ಕಲ್ಲಿದ್ದಲು ಗಾಳಿಯಲ್ಲಿ ಉರಿಯುವಾಗ ಉತ್ಪನ್ನವಾಗುವಂತ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಒಂದು ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಹೈಡ್ರೋಜನ್ ಗ್ಯಾಸ್. ಕಲ್ಲಿದ್ದಲು ಗಾಳಿಯಲ್ಲಿ ಉರಿಯುವಾಗ ಯಾವ ಉತ್ಪನ್ನ ರೂಪುಗೊಳ್ಳುತ್ತದೆ? ಒಂದು ಕಾರ್ಬನ್ ಮೊನಾಕ್ಸೈಡ್, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಇನ್ನೊಂದು ಹೈಡ್ರೋಜನ್ ಗ್ಯಾಸ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ಓಕೆ, ವಿಚ್ ಆಫ್ ದ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ವೆನ್ ಕೋಲ್ ಬರ್ನ್ಸ್ ಇನ್ ಏರ್. ಓಕೆ, ಕಲ್ಲಿದ್ದಲು ಗಾಳಿಯಲ್ಲಿ ಇರುವಾಗ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತದೆ. ವಾಟ್ ಈಸ್ ದ ಸಬ್ಸ್ಟೆನ್ಸ್ ಯೂಸ್ಡ್ ಟು ಎಕ್ಸ್ಟಿಂಗ್ವಿಶ್ ದ ಫೈರ್ ಇನ್ವಾಲ್ವಿಂಗ್ ದ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್. ವಿದ್ಯುತ್ ಉಪಕರಣಗಳಿಗೆ ಸಂಬಂಧಿಸಿದಂತೆ ಬೆಂಕಿಯನ್ನ ನಂದಿಸಲು ಯಾವ ವಸ್ತುವನ್ನ ಬಳಸುತ್ತಾರೆ? ಓಕೆ, ನೋಡಿ, ಮೈ ಆಪ್ಷನ್ ಈಸ್ ವಾಟರ್, ಸ್ಯಾಂಡ್, ಏರ್, ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ಯಾವ್ದಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ವಿದ್ಯುತ್ ಉಪಕರಣಗಳಿಗೆ ಬೆಂಕಿ ಹತ್ಕೊಂಡಾಗ ನಾವು ಯೂಶುವಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ತೀವಿ. ಯಾಕೆ ಅಂದ್ರೆ ದಿಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ನಾನ್ ಕಂಡಕ್ಟಿವ್ ಎಲಿಮೆಂಟ್. ಏನಾಗಿರುತ್ತೆ ಹೇಳಿ? ನಾನ್ ಕಂಡಕ್ಟಿವ್ ಇನ್ ಎವ್ರಿ ಟೆಂಪರೇಚರ್. ಯಾವ ಟೆಂಪರೇಚರ್ಲು ಇದು ಇದರ ಕಂಡಕ್ಟಿವಿಟಿ ಇರೋದೇ ಇಲ್ಲ. ಇದು ಪವರ್ ಅನ್ನ ಕಟ್ ಮಾಡುತ್ತೆ. ಸೊ ಯಾವುದೇ ಒಂದು ವಿದ್ಯುತ್ ಉಪಕರಣಕ್ಕೆ ಬೆಂಕಿ ಹತ್ಕೊಂಡ್ರೆ ಅದನ್ನ ನಂದಿಸಲು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ತೀವಿ. ಓಕೆ, ವಾಟ್ ಈಸ್ ದ ಸಬ್ಸ್ಟೆನ್ಸ್ ಯೂಸ್ಡ್ ಟು ಕಂಬಷನ್ ಈಸ್ ಅ ರಿಯಾಕ್ಷನ್ ಇನ್ ವಿಚ್ ಸಬ್ಸ್ಟೆನ್ಸ್ ರಿಯಾಕ್ಟ್ ವಿತ್. ದಹನ ಅನ್ನೋ ಕ್ರಿಯೆ ಎಂದರೆ ಒಂದು ವಸ್ತುವು ಯಾವುದರ ಜೊತೆ ರಿಯಾಕ್ಟ್ ಆಗುತ್ತೆ ಅಂದ್ರೆ ದಟ್ ಈಸ್ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕ್ಲೋರಿನ್. ಯಾವುದರ ಜೊತೆಗೆ ಪ್ರತಿಕ್ರಿಯಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಮೈ ಆನ್ಸರ್ ಈಸ್ ಸಿ, ದಟ್ ಈಸ್ ಆಕ್ಸಿಜನ್ ಅಲ್ವಾ. ಆಕ್ಸಿಜನ್ ಜೊತೆ ಏನ್ ಮಾಡುತ್ತೆ? ರಿಯಾಕ್ಟ್ ಆಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಫ್ಯೂಯಲ್ ಆಫ್ ಅವರ್ ಬಾಡಿ. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಗಿರೋದ್ರಲ್ಲಿ ಯಾವುದು ನಮ್ಮ ದೇಹಕ್ಕೆ ಇಂಧನ ಅಂತ ಅಲ್ವಾ. ಫುಡ್, ವಾಟರ್, ಸಲೈನ್, ಬ್ಲಡ್. ಆಹಾರ, ನೀರು, ಉಪ್ಪು, ರಕ್ತ. ಇವುಗಳಲ್ಲಿ ಯಾವುದನ್ನ ನಾವು ಏನಂತ ಕರಿತೀವಿ? ನಾವು ನಮ್ಮ ದೇಹದ ಇಂಧನ ಅಂದ್ರೆ ನಮ್ಮದೊಂದು ಗಾಡಿ ಹೋಗ್ಬೇಕಲ್ಲ, ಅದಕ್ಕೆ ನಾವು ಯಾವ ಇಂಧನವನ್ನ ಬಳಸ್ತೀವಿ ಅಂತ. ಓಕೆ,
ಆಹಾರ ತಗೊಳ್ತೀವ, ನೀರ್ ತಗೊಳ್ತೀವ, ಅಥವಾ ಸಲೈನ್ ತಗೋತೀವ, ಬ್ಲಡ್, ಯಾವ್ದು ನಮ್ಮ ದೇಹ ಏನ್ ಹೇಳಿ ಚೈತನ್ಯವಾಗಿರುವಂಗ್ ಮಾಡುತ್ತೆ ಅಂತ, ದಟ್ ಈಸ್ ಫುಡ್, ದಟ್ ಈಸ್ ಆಹಾರ. ಓಕೆ, ನೆಕ್ಸ್ಟ್ ಕ್ವಶನ್. ವೆನ್ ಮೆಗ್ನೀಷಿಯಂ ರಿಬ್ಬನ್ ಬರ್ನ್ ಇಟ್ ಪ್ರೊಡ್ಯೂಸಸ್. ಓಕೆ, ಮೆಗ್ನೀಷಿಯಂ ರಿಬ್ಬನ್ ಸುಟ್ಟಾಗ ಅದು ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆ, ಒಂದ್ ಇಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಸಲ್ಫೇಟ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್, ಮೆಗ್ನೀಷಿಯಂ ಸಲ್ಫೇಟ್ ಮತ್ತೆ ಕ್ಲೋರೈಡ್, ಇವುಗಳಲ್ಲಿ ಯಾವುದನ್ನ ಉಂಟು ಮಾಡುತ್ತದೆ ಅಂತ. ಓಕೆ, ಯಾವಾಗ ಮೆಗ್ನೀಷಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್, ಇಟ್ ವಿಲ್ ಪ್ರೊಡ್ಯೂಸ್ 2MgO, ದಟ್ ಈಸ್ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡುತ್ತದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಲೋವರ್ ಇಗ್ನೈಷನ್ ಟೆಂಪರೇಚರ್? ವುಡ್, ಪೇಪರ್, ವೆಜಿಟೇಬಲ್ ಆಯಿಲ್, ಕೆರೋಸಿನ್. ಓಕೆ, ಯಾವುದಕ್ಕೆ ಒಂದು ದಹನ ತಾಪಮಾನ ತುಂಬಾ ಕಡಿಮೆ ಇದೆ ಅಂತ, ಯಾವ್ದು ಪಟ್ ಅಂತ ಹೊತ್ಕೊಳ್ಳುತ್ತೆ ಅಂತ. ಓಕೆ, ಸೊ ಯಾವುದಕ್ಕೆ ಕಡಿಮೆ ತಾಪ ಕೊಟ್ಟರು ಹೊತ್ಕೊಳ್ಳುತ್ತೆ ಅಂತ ಇದರ ಕ್ವಶನ್. ಮರ, ಕಾಗದ, ಸಸ್ಯಜನ್ಯ ಎಣ್ಣೆ, ಸೀಮೆ ಎಣ್ಣೆ. ಯಾವ್ದು ಚಕ್ ಅಂತ ಬೆಂಕಿ ಹೊತ್ಕೊಳ್ಳುತ್ತೆ ಇದರಲ್ಲಿ ನೋಡೋಣ? ಕೆರೋಸಿನ್ ಆಯಿಲ್. ಪಟ್ ಅಂತ ಏನ್ ನೋಡುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ. ಇದಕ್ಕೆ ಅರ್ಥ ಆಗ್ತಿದ್ಯಾ? ಓಕೆ, ಫೈರ್ ಎಕ್ಸ್ಟಿಂಗ್ವಿಷರ್ ಕಟ್ ಆಫ್ ಏನ್ ಮಾಡುತ್ತೆ? ಅಗ್ನಿಶಾಮಕ ದಳ ಏನ್ ಮಾಡುತ್ತೆ? ಗಾಳಿಯ ಪೂರೈಕೆಯನ್ನ ಕಡಿತಗೊಳಿಸುತ್ತೆ, ಸಪ್ಲೈ ಆಫ್ ಏರ್, ಪ್ರೊವೈಡ್ಸ್ ಆಕ್ಸಿಜನ್, ಇನ್ಕ್ರೀಸಸ್ ದ ಟೆಂಪರೇಚರ್, ಆಲ್ ಆಫ್ ದ ಎಬೋವ್. ಏನ್ ಮಾಡುತ್ತೆ? ಆಮ್ಲಜನಕದ ಸಪ್ಲೈ ಅನ್ನ ಕಟ್ ಮಾಡುತ್ತೆ, ಇನ್ಕ್ರೀಸಸ್ ದ ಟೆಂಪರೇಚರ್, ಆಲ್ ಆಫ್ ದ ಎಬೋವ್. ಏನ್ ಮಾಡುತ್ತೆ? ಸಪ್ಲೈ ಆಫ್ ಏರ್ ಅನ್ನ ಕಡಿಮೆ ಮಾಡುತ್ತಾ? ಹೌದು. ಪ್ರೊವೈಡ್ಸ್ ಆಕ್ಸಿಜನ್? ಹೌದು. ಇನ್ಕ್ರೀಸ್ ದ ಟೆಂಪರೇಚರ್? ಎಸ್. ಅಂದ್ರೆ ಏನು? ಆಲ್ ಆಫ್ ದ ಎಬೋವ್ ಇಸ್ ಮೈ ಆನ್ಸರ್. ಓಕೆ, ನೆಕ್ಸ್ಟ್, ವಿಚ್ ಇಸ್ ಬೆಟರ್ ಡೊಮೆಸ್ಟಿಕ್ ಫ್ಯೂಯಲ್? ದೇಶೀಯ ಇಂಧನವಾಗಿ ಅಂದ್ರೆ ನಾವು ಡೊಮೆಸ್ಟಿಕ್ ಪರ್ಪಸ್ಗೆ ಯಾವ್ದನ್ನ ಯೂಸ್ ಮಾಡಬಹುದು? CNG, LPG, ವುಡ್, ಕೋಲ್. ಯಾವ್ದನ್ನ ಬಳಸಬಹುದು? CNG ಅನ್ನ ಬಳಸಬಹುದು. ಓಕೆ, ಯೂಸ್ ಆಫ್ ಡ್ಯಾಶ್ ಇನ್ ವೆಹಿಕಲ್ ರೆಡ್ಯೂಸಸ್ ದ ಪೊಲ್ಯೂಷನ್. ಯಾವುದನ್ನ ಬಳಸಿದ್ರೆ ಮಾಲಿನ್ಯ ಕಡಿಮೆ ಆಗುತ್ತೆ ವಾಹನಗಳಲ್ಲಿ? ಯಾವ ಇಂಧನವನ್ನ ಬಳಸಿದ್ರೆ? ಪೆಟ್ರೋಲ್, ಡೀಸೆಲ್, CNG, ಕೋಲ್, ಗ್ಯಾಸ್. ದಟ್ ಈಸ್ CNG ಅನ್ನ ಬಳಸಿದ್ರೆ ಏನಾಗುತ್ತೆ? ರೆಡ್ಯೂಸ್ ದ ಪೊಲ್ಯೂಷನ್, ಪೊಲ್ಯೂಷನ್ ಅನ್ನ ಕಡಿಮೆ ಮಾಡುತ್ತೆ. ಐಡಿಯಲ್ ಫ್ಯೂಯಲ್ ಹ್ಯಾಸ್ ಡ್ಯಾಶ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಸೊ ಐಡಿಯಲ್ ಫ್ಯೂಯಲ್ ಹ್ಯಾಸ್ ಅ ಲೋ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಓಕೆ, ಸೊ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡಿದೆ ನಿಮಗೆ ಸಮ್ MCQs ಅನ್ನ ಬಿಡಿಸಿದ್ದೆ. ದಟ್ ಈಸ್ ಸಿಂಥೆಟಿಕ್ ಫೈಬರ್ ಅಂಡ್ ಪ್ಲಾಸ್ಟಿಕ್ ಮೇಲೆ ಒಂದಷ್ಟು ಕ್ವಶನ್ಸ್ ಅನ್ನ ಬಿಡಿಸಿದ್ದೀನಿ. ಅಟ್ ದ ಸೇಮ್ ಟೈಮ್ ಕಂಬಷನ್ ಮೇಲೂ ಒಂದಷ್ಟು ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡಿದ್ವಿ. ಇದೆಲ್ಲ ಈ ಎಲ್ಲ ಕ್ವಶನ್ ಗಳು ಏನನ್ನ ನಾನು ಡಿಸೈನ್ ಮಾಡಿದ್ದೀನಲ್ಲ, ಇಟ್ ಈಸ್ ಆಲ್ ಆಫ್ NMMS. ಓಕೆ, NMMS ಗೆ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಗಮನದಲ್ಲಿ ಇಟ್ಕೊಂಡು ನಿಮಗೆ ಒಂದಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅನ್ನ ನಾನು ಇವತ್ತು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇನ್ನೊಂದಷ್ಟು ಹೇಳಿದ್ರು ಓಕೆ ಕನ್ನಡದಲ್ಲಿ ಹೇಳಿ ಅಂತ. ಕನ್ನಡದಲ್ಲಿನೂ ಬರೀತಿದ್ದೀನಿ, ಕನ್ನಡದಲ್ಲಿನೂ ಹೇಳ್ತಿದ್ದೀನಿ ಸ್ಟೂಡೆಂಟ್. ಓಕೆ, ಸೊ ಇನ್ನೊಂದಷ್ಟು ಸಲ ಗಮನ ಇಟ್ಟು ಕೇಳಿ ಅಂತೆ. ಇನ್ನೊಂದಂದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಸೊ ದಟ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗಕ್ ನನಗೂ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮಗೆ ಹೆಂಗ್ ಟೀಚ್ ಮಾಡ್ಬೇಕು, ನಿಮ್ಮನ್ನ ಹೆಂಗ್ ರೀಚ್ ಆಗ್ಬೇಕು ಅನ್ನೋದು ನನಗೂ ಅರ್ಥ ಆಗುತ್ತೆ. ಓಕೆ, ಸೊ ಹೆಚ್ಚು ಹೆಚ್ಚು ಸನ್ಮಾರ್ಗ ಕ್ಲಾಸಸ್ ಅನ್ನ ನೋಡಿ. ಎಲ್ಲಾ ಟೀಚರ್ಸ್ ನಿಮ್ಗೆ ಉಪಯುಕ್ತ ಆಗುವಂತಹ ಎಲ್ಲಾ MCQs ಅನ್ನ ಮತ್ತೆ ಸಿನಾಪ್ಸಿಸ್ ಅನ್ನ ಬಿಡಿಸ್ತಿದ್ದಾರೆ. ಜಾಸ್ತಿ ನೀವು ನೋಡಿದಷ್ಟು ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಯಾವಾಗ ಪ್ರಾಕ್ಟೀಸ್ ಆಗುತ್ತೋ ಎಕ್ಸಾಮ್ಸ್ ಗೆ ನಿಮ್ಗೆ ಏನು ಡೌಟ್ಸ್ ಇರೋದಿಲ್ಲ. ಓಕೆ, ಸೊ ದಿಸ್ NMMS ಕ್ಲಾಸ್, NMMS ಕ್ಲಾಸ್ ಅನ್ನ ನಾವು ಮಾಡ್ತಿದೀವಿ. ಇದರ ಉದ್ದೇಶನೇ ಹೆಚ್ಚು ಜನ ಏನು ಪಾಸ್ ಔಟ್ ಆಗ್ಲಿ ಅಂತ. ಓಕೆ, ಸೊ ಅದಕ್ಕಾಗಿ ನಾವು ನಮ್ಮ ಎಲ್ಲ ಟೀಚರ್ಸ್ ಗಳು ಇನ್ಕ್ಲೂಡಿಂಗ್ ಮೀ ಹೆಚ್ಚು ಪ್ರಯತ್ನನ ಮಾಡ್ತಿದೀವಿ ಸ್ಟೂಡೆಂಟ್ಸ್. ಸೊ ನಿಮಗೆ ಏನೇ ಡೌಟ್ಸ್ ಇದ್ರು, ಏನೇ ನಿಮ್ಗೆ ನಿಮ್ಮ ಸಜೆಷನ್ ಇದ್ರು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ಲೀಸ್ ಹಾಕಿ. ನಮ್ಮ ಏನು ವಿಡಿಯೋಸ್ ಅಥವಾ ನಮ್ಮ ಕ್ಲಾಸಸ್ ಲೈಕ್ ಆದ್ರೆ ಲೈಕ್ ಮಾಡಿ,
ಅಂಡ್ ನಮ್ಮ ಸನ್ಮಾರ್ಗ ಕ್ಲಾಸಸ್ಗೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನಿಮ್ಗೆ ಅಪ್ಕಮಿಂಗ್ ವಿಡಿಯೋಗಳು ಏನೇನಿದಾವೆ ಬರೋದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನೀವು ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ಬೋದು. ಯಾವುದೇ ಒಂದು ಕ್ಲಾಸ್ ನಿಮ್ಗೆ ಮಿಸ್ ಆಗಲ್ಲ. ಇದಿಷ್ಟನ್ನ ನೋಡ್ಕೊಂಡು ನೋಟ್ಸ್ ಅನ್ನ ತಗೊಂಡು NMMS ಬುಕ್ ಯಾವ್ದು ಸಿಗುತ್ತೆ ಅಂತ ಕೇಳಿದ್ರು. ನಾವು ಎಲ್ಲಾ ಬುಕ್ಗಳನ್ನ ರೆಫರ್ ಮಾಡಿನೇ ಕ್ವಶನ್ ಅನ್ನ ತೆಗ್ದಿರ್ತೀವಿ. ಸೊ ನಿಮ್ಗೆ ಹಂಗೂ ಬುಕ್ಸ್ ಬೇಕಂದ್ರೆ ನಿಮ್ಮ CBSE ಬುಕ್ ಅನ್ನ ನೀಟಾಗಿ ಓದ್ಕೊಳ್ಳಿ. ಪ್ಲಸ್ ನಮ್ಮ ಸಿನಾಪ್ಸಿಸ್ ಮತ್ತೆ MCQs ಅನ್ನ ಬಿಡಿಸಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಿರುವ ಬುಕ್ಲೆಟ್ಗಳು ಬೇಕಾದಷ್ಟು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಅವೆಲ್ಲವನ್ನು ನೀವು ನೋಡಬಹುದು. ಸೊ ಇದನ್ನೆಲ್ಲ ನೀವು ಮಾಡಿದ್ರೆ ನಿಮ್ಗೆ NMMS ದಾರಿ ಇನ್ನ ಸುಗಮವಾಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.